2009 ಮಾಡಲು ಹಾ ಸರ್ 2 ಲಕ್ಷ ಸಿಂಗಲ್ ಹಾ ಮಾಡಲು ಹಾ ಸರ್ ಟಾಪ್ ಎಂಡ್ ವೆಹಿಕಲ್ ಹಾ ಸರ್ ZX ಇದು ಹಾ ಸರ್ 5,35,000 ರೈಟ್ ಪೆಂಟ್ ಇದು ಹಾ ಸರ್ 2012 ಮಾಡಲು ಹಾ ಸರ್ 3,80,000 820 ಡೀಸೆಲ್ ಇದು ಸ್ಪೋರ್ಟ್ಸ್ ವೇರಿಯಂಟ್ ಹಾ ಸರ್ 2013 ಮಾಡಲು ವೆಲ್ಕಮ್ ಟು ಲಕ್ಕಿ ಉಮೇಶ್ 84 ಚಾನಲ್ಸ್. ಸೊ ನಾನು ನಿಮ್ಗೆಲ್ಲ ಹೇಳಿದಾಗೆ ಹೊಸ ವಿಡಿಯೋ ಜೊತೆಗೆ ಹೊಸ ಶೋರೂಮ್ ಜೊತೆಗೆ ನಾನು ಪರ್ಟಿಕ್ಯುಲರ್ ಆಗಿ ಹೊಸ ಹೊಸ ಸ್ಟಾಕ್ಗಳನ್ನ ತರ್ತಾ ಇರ್ತೀನಿ ಅಂತ ನಿಮ್ಗೆ ಗೊತ್ತು. ಸೊ ನಾನು ಹಾಗೇನೆ ಇವತ್ತು ನಾಗರಬಾವಿ ಮೇನ್ ರೋಡ್ ಇರುವಂತ ನಮ್ಮ ಬಜರಂಗಿ ಕಾರ್ ಶೋರೂಮ್ ಬಂದಿದ್ದೀನಿ. ಯಾಕೆ ಅಂತಂದ್ರೆ ನಿಮಗೆ ಲಾಸ್ಟ್ 90 ಡೇಸ್ ಬ್ಯಾಕ್ ನಾನು ವಿಡಿಯೋ ಮಾಡಿದೆ. ಸೊ ಹಾಗಾಗಿ ಈಗ ಹೊಸ ಸ್ಟಾಕ್ ಬಂದಿದೆ ನಮ್ಮ ಜೊತೆ. ಸರ್ ವೆಲ್ಕಮ್ ಟು ಲಕ್ಕಿ ಉಮೇಶ್ 84 ಚಾನಲ್. ಸರ್ ನಿಮ್ಮ ಶೋರೂಮ್ ಬಗ್ಗೆ ಮತ್ತೆ ನಿಮ್ಮ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್ ನಮ್ಮ ಇವ್ರಿಗೆ. ಡೀಟೇಲ್ಸ್ ಅಂತ ಆಲ್ಮೋಸ್ಟ್ ನನ್ನ ಇರೋ ಗಾಡಿಗಳೆಲ್ಲ ಚಿನ್ನಿನ ವೆಹಿಕಲ್ಗಳು. ಹಾ ಸರ್. ಲಾಸ್ಟ್ ಟೈಮ್ ನೀವೇ ವಿಡಿಯೋ ಮಾಡಿದಿರಾ? ಹಾ ಸರ್. ಮಾಡಿರೋ ವಿಡಿಯೋದಲ್ಲಿ ಇರೋಂಥ ಒಂದು 5 ಗಾಡಿ ಇರ್ಬೋದು ಅಷ್ಟೇ. ಹಾ ಸರ್. ನೀವು ಇವಾಗ ನೋಡ್ತಿರೋಷ್ಟಕ್ಕೆ ಅಷ್ಟೇ. ಹಾ ಸರ್. ನಾವು ಇಲ್ಲಿ ಲೊಕೇಟೆಡ್ ಆಗಿದ್ದು ಬಂದು ನಾಗರಬಾವಿ ಮೇನ್ ರೋಡ್, ಎಸ್ ಸರ್. ಔಟರ್ ರಿಂಗ್ ರೋಡ್, ಹಾ ಸರ್. ನಿಯರ್ ಟು ಕನ್ವರ್ಟೇನಿ ಸೆಂಟರ್. ಶೋರೂಮ್ ಹೆಸರು ಬಜರಂಗಿ ಡ್ರೀಮ್ ಮೋಟಾರ್ಸ್. ಎಸ್ ಸರ್. ನೀವು ಒಂದ್ಸಲಿ ವಿಸಿಟ್ ಮಾಡಿ ಶೋರೂಮ್ಗೆ, ನಿಮ್ಗೆ ಐಡಿಯಾ ಬರುತ್ತೆ ಗಾಡಿಗಳು ಯಾವ ತರ ಇದೆ. ಸರ್ ನಮ್ಮ ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನೀವು ಲಾಸ್ಟ್ ಟೈಮ್ ಹೇಳಿದೀನಿ, ತಗೊಳೋದಿರೋ ಬೆಸ್ಟ್ ಗಾಡಿ ತಗೊಳ್ಳಿ ಅಷ್ಟೇ. ನಿಮ್ ದುಡ್ಡು ನಿಮ್ಗೆ ಮೋಸ ಆಗಿರೋದು ಅಷ್ಟೇ. ಫ್ರೆಂಡ್ಸ್, ಯಾವಾಗಲೂ ನಿಮಗೆ ಹೇಳ್ತಾ ಇದ್ದೀನಿ, ಬಜರಂಗಿ ಅಂತಂದ್ರೆ ಒಂಥರ ನಿಮಗೆ ಹೇಳ್ತೀನಿ, ಬಜರಂಗಿ ಶೋರೂಮ್ ಅಲ್ಲಿ ಒಂಥರ ಜೆನ್ಯೂನ್. ಯಾಕೆಂದ್ರೆ ತುಂಬಾ ಕಸ್ಟಮರ್ ಬಂದು ತಗೊಂಡೋಗಿದ್ದಾರೆ. ಇನ್ನೂವರೆಗೂ ಕೂಡ ಯಾವುದೇ ಸಿಂಗಲ್ ಪ್ರಾಬ್ಲಮ್ ಕೂಡ ನಮ್ಗೆ ಬಂದಿಲ್ಲ ಇಲ್ಲಿ ಬಜರಂಗಿಲಿ. ಸೊ ಹಾಗಾಗಿ ನಾನು ಪ್ರತಿಯೊಂದು ಇಲ್ಲಿ ವಿಡಿಯೋ ಮಾಡಬೇಕು ಅಂದ್ರೆ ಖುಷಿ ಆಗುತ್ತೆ. ಯಾಕೆಂದ್ರೆ ಎಲ್ಲ ಕಸ್ಟಮರ್ಗಳು ನಾನು ಕಮೆಂಟ್ ಹಾಕೋದಾಗ್ಲಿ ಮತ್ತೆ ಸಾರ್ ಫೋನ್ ಮಾಡೋದಾಗ್ಲಿ ಒಳ್ಳೆ ಜೆನ್ಯೂನ್ ಗಾಡಿಗಳು ಕೊಡ್ತಿದ್ದೀರಾ ಅಂತ. ಮತ್ತೆ ಎಲ್ಲ ಅಂದ್ರೆ ಫ್ರೆಂಡ್ಲಿ ಬಜೆಟ್ ಗಾಡಿಗಳಿದೆ, ಮಿಡಲ್ ಕ್ಲಾಸ್ ಮತ್ತೆ ಲೋ ಮಿಡಲ್ ಕ್ಲಾಸ್ ಗಾಡಿಗಳೇ ಇದೆ. ನೀವು ಆಲ್ಮೋಸ್ಟ್ ಬನ್ನಿ. ಹಾಗಾದ್ರೆ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವ್ಯಾವ ಗಾಡಿಗಳಿದೆ, ಎಷ್ಟು ಇದೆ ಸರ್, ಎಷ್ಟು ಟೋಟಲ್ ಗಾಡಿಗಳಿದೆ ಸರ್ ನಿಮ್ಮಲ್ಲಿ ಈಗ? 35 ಗಾಡಿ ಇದೆ ಸರ್. ಏನ್ ಸ್ಟಾರ್ಟಿಂಗ್ ಪ್ರೈಸ್? ಸ್ಟಾರ್ಟಿಂಗ್ ಅಂದ್ರೆ 1,35,000 ಸ್ಟಾರ್ಟ್. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಅಂದ್ರೆ 7 ಲಕ್ಷದವರೆಗೂ ಇದೆ. ಸರ್ ಏನಾದ್ರು ಮಾನ್ಸೂನ್ ಆಫರ್ಸ್? ಆಫರ್ಸ್ ಏನಿಲ್ಲ ಸರ್, ಕ್ವಾಲಿಟಿ ಇರೋ ಗಾಡಿಗಳು ಅಷ್ಟೇ. ಆಫರ್ಸ್ ಅಂತ ನನ್ನ ಹತ್ರ ಏನು ಇಲ್ಲ ಸರ್. ಆದ್ರೂ ಏನ್ ನಮ್ಮ ವ್ಯೂವರ್ಸ್ ಯಾರು ಬಂದ್ರೆ ಸ್ವಲ್ಪ ಬರ್ಲಿ ಆಫರ್ಸ್ ಸರ್, ನಾನು ಹೇಳಿದಂತ ಅವ್ರ ಗಾಡಿ ನೋಡಿ ಹಾ ಸರ್. ಸಮಾಧಾನ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಹೇಳೋದಷ್ಟೇ, ಅವ್ರು ಎಷ್ಟು ಕಿಲೋಮೀಟರ್ ಡ್ರೈವ್ ಮಾಡ್ತಾರೆ ಮಾಡಿ ಅದನ್ನ ಚೆಕ್ ಮಾಡಿಸ್ಕೋತಾರೆ, ಚೆಕ್ ಮಾಡಿಸ್ತಾರೆ. ಬಟ್ ಹೊರಗಡೆ ಗಾಡಿ ಎಲ್ಲೂ ಕಳ್ಸಲ್ಲ ಸರ್. ಅಲ್ಲೇ ಏನ್ ಬೇಕಾದ್ರೂ ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲ ನನ್ನ ಕಸ್ಟಮರ್ ವೆಹಿಕಲ್ಸ್ಗಳೇ ನನ್ನ ಪಾರ್ಕೆಟ್ ಚಾರ್ಜ್ ಅಷ್ಟೇ ನಾನು ತಗೊಳ್ಳೋದು. ಅವ್ರು ಏನ್ ಇಷ್ಟ ಪಡ್ತಾರೆ ಆ ಗಾಡಿ ನೋಡಿ. ಅದ್ರ ಇಷ್ಟ ಆಗಿಲ್ಲ ಅಂದ್ರೆ ಆ ಗಾಡಿ ಬಿಟ್ಟು ಬೇರೆ ನೋಡಿ. ಅಕಸ್ಮಾತ್ ತಗೊಂಡೋದ್ಮೇಲೆ ವಾಪಸ್ ಕೊಡ್ತಾರ, ಬಟ್ ನಾನು ರೀಫಂಡ್ ಅಂತ ಮಾಡ್ತಾರೆ ಸರ್, ಬೇರೆ ಗಾಡಿ ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಗೆ ಇವಾಗ ಗೊತ್ತಾಯ್ತು ನೋಡಿ, ಗಾಡಿ ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ಬಂದು ಗಾಡಿ ಒಂದ್ಸತಿ ಎಲ್ಲ ಹೇಳ್ತದೆ ಚೆಕ್ ಮಾಡ್ಕೊಳ್ಳಿ. ಇಲ್ಲೇನು ಅಂತ ನಮ್ಮ ಉದ್ದೇಶ ಏನು ಅಂತಂದ್ರೆ ವಿಡಿಯೋ ಮಾಡ್ತಾ ಇರೋದು ನಮಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ಯಾಕೆಂತಂದ್ರೆ ಕೆಲವೊಂದು ವಿಡಿಯೋಗಳಲ್ಲಿ ಕೆಲವೊಂದು ಪ್ರೈಸ್ಗಳನ್ನ ನಾವು ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಮಾಡಿ ಬೇರೆ ರೀತಿ ನಾವು ಕೊಡೋದಿಲ್ಲ. ಯಾಕೆಂದ್ರೆ ಜೆನ್ಯೂನ್ ಕೊಡ್ತೀವಿ. ನೀವು ಏನೇ ಡೌಟ್ ಇದ್ರು ಡಿಸ್ಕ್ರಿಪ್ಷನ್ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಅಡ್ರೆಸ್ ಎರಡು ಮೆನ್ಷನ್ ಮಾಡಿರ್ತೀನಿ. ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಸರ್ನ. ಸೊ ಬನ್ನಿ. ಹಾಗಾದ್ರೆ ಒಂದು ಹೊಂಡಾ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ? ಹಾ ಸರ್. ಸೆಕೆಂಡ್ ಹಾ ಸರ್. ಇದೊಂದು 79,000 ಹೊಡಿದೆ ಸರ್, ಚಿನ್ನಿನ ಶೋರೂಮ್ ರೆಕಾರ್ಡ್. ಹಾ ಸರ್. ಪ್ರೈಸ್ ಬಂದು 2.5 ಹೆಚ್ಚು ಕಮ್ಮಿ ಆಗುತ್ತೆ. 2.5 ಸೆಕೆಂಡ್ ಓನರ್. ಇದೊಂದು ಟಾಪ್ ಎಂಡ್ ಸರ್. ಇದು ಟಾಪ್ ಎಂಡ್ ಫ್ರೆಂಡ್ಸ್. ಟಾಪ್ ಎಂಡ್ ಇಂಟೀರಿಯರ್ ವುಡನ್ ಬರುತ್ತೆ ಇದಕ್ಕೆ. ಫ್ರೆಂಡ್ ಹಾ ಸರ್. ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಇಂಟೀರಿಯರ್ ತುಂಬಾ ಗುಡ್ ಕಂಡೀಷನ್ ಇದೆ. ಸೊ ನೀವು ನೋಡ್ತಾ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಗಾಡಿ ನಾವು ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಸರ್ ಫೈನಲ್ ಆಗಿ ಏನ್ ಕೊಟ್ಟು ಮಾಡ್ತಾ ಇದ್ರು ಸರ್ ಗಾಡಿ? 2.5 ಹೇಳ್ತಿರೋದು. ಹಾ ಸರ್. ಕಡೆಯವ್ರು ಯಾರೋ ಬಂದು ಇಷ್ಟಪಟ್ರೆ ಹೆಚ್ಚು ಕಮ್ಮಿ ಮಾಡತ್ತೆ. ಫ್ರೆಂಡ್ಸ್, 2.5 ಹೇಳ್ತಾ ಇದಾರೆ. ಹೊಂಡಾ ಇಂಟು ಯಾರಾದ್ರೂ ನೀವು ನೋಡ್ತಾ ಇದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಸೊ ಯಾರಾದ್ರೂ ನೀವು ಡೈರೆಕ್ಟ್ ಆಗಿ ಬಂದು ಆಗುತ್ತೆ. ಪ್ರೈಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಲಾಸ್ಟ್ ಟೈಮ್ ಏನಾದ್ರು ಅದನ್ನೇ ಈ ಸೆಟ್ ನೀವು ಬನ್ನಿ, ನೀವು ಗಾಡಿ ನೋಡಿ. ಹಾ ಸರ್. ಗಾಡಿ ಸಮಾಧಾನ ಆಗ್ತದೆ. ಎಸ್ ಸರ್. ಟಾಪ್ ಎಂಡ್. ಹಾ ಸರ್. ಈಗ ಬಂದು ಸಿಂಗಲ್ ಓನರ್ ಸರ್. ಹಾ ಸರ್. 10,000 ಓಡಿದೆ. ಹಾ ಸರ್. ಆಟೋಮೆಟಿಕ್ ವೆಹಿಕಲ್ ನೋಡ್ತಿರೋದು, ಸಡನ್ ಗಾಡಿ ನೋಡ್ತೀರಾ ಅಂತಂದ್ರೆ ನೋಡಿ, ಇಂಟೀರಿಯರ್ ಇದ್ರಲ್ಲಿ ಚೆನ್ನಾಗಿದೆ. ಹಾ ಫ್ರೆಂಡ್ಸ್, ಇಂಟೀರಿಯರ್ ನೋಡ್ತಾ ಇರಬಹುದು. ಸಿಂಗಲ್ ಓನರ್ ಗಾಡಿ, 10,000 ಓಡಿದೆ. ಶೋರೂಮ್ ಮೇಂಟೈನ್, ಶೋರೂಮ್ ಮೇಂಟೈನ್, ವೆಲ್ ಮೇಂಟೈನ್ ಗಾಡಿ ಇದೆ. ಗುಡ್ ಕಂಡೀಷನ್. ಇಂಟೀರಿಯರ್ ನೋಡೋದಾದ್ರೆ ಸರ್, ಇಂಟೀರಿಯರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಟಾಪ್ ಎಂಡ್ ಸರ್. ಎಲ್ಲ ಸ್ಟೇರಿಂಗ್ ಕಂಟ್ರೋಲ್, ಮೌಂಟ್ ಕಂಟ್ರೋಲ್ ಎಲ್ಲ ಇದ್ರಲ್ಲೇ ಬರುತ್ತೆ. ಇದ್ರಲ್ಲಿ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಏನು ಇಲ್ಲ ಸರ್. ಶೋರೂಮ್ ಇಂದ ಯಾವ ತರ ಬಂದಿದೆ ಅದೇ ತರ ಇದೆ ಗಾಡಿ. ಫ್ರೆಂಡ್ಸ್, ನೀವು ನೋಡೋದಾದ್ರೆ ಗಾಡಿ ಸರ್ ಫೈನಲ್ ಆಗಿ ಏನ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಗಾಡಿ? 370 ಹೇಳ್ತಾ ಇದ್ದೀನಿ. ಹಾ ಸರ್. ಫೈನಲ್ ಅಂತ ಯಾವ್ದು ಇಲ್ಲ ನಂತರ. ನೀವು ಬನ್ನಿ. ಹಾ ಸರ್. ಸಮಾಧಾನವಾಗಿ ನೀವು ಎಷ್ಟೇ ಕಮ್ಮಿ ಕೇಳೋದು ನಮ್ಗೇನ್ ಬೇಜಾರಲ್ಲ ಸರ್. ವರ್ತ್ ರೇಟ್ ಏನಾದ್ರು ಇರುತ್ತಲ್ವಾ, ಆ ರೇಟಲ್ಲಿ ಆಗುತ್ತೆ ಸರ್. ಆದ್ರೂ ಕೂಡ ಕಸ್ಟಮರ್ ಒಂದು ರೇಟ್ ಕೇಳ್ತಾರೆ ಸರ್. ಸೊ ನಾವು ಕೊಟ್ಟು ಮಾಡ್ತಿರೋದು 370. ಹಾ ಸರ್. ಇದನ್ನ ನೆಗೋಷಿಯೇಟ್ ಅಂತಂದ್ರೆ ಈಗ ನಾವಿಬ್ರು ನೆಗೋಷಿಯೇಟ್ ಮಾತಾಡಿದ್ರೆ ಏನು ಯೂಸ್ ಇಲ್ಲ ಸರ್. ಹಾ ಸರ್. ಕಸ್ಟಮರ್ ಬರ್ಬೇಕು, ಮಾತಾಡಬೇಕು. ಹಾ ಸರ್. ಏನ್ ನೆಗೋಷಿಯಬಲ್ ರೇಟ್ ಏನ್ ಮಾಡ್ತೀರಾ ಸರ್? ಸರ್ ನನ್ನ ಕಡೆಯಿಂದ ಒಂದು 20,000 ರೂಪಾಯಿ ನೆಗೋಷಿಯೇಟ್. ಫ್ರೆಂಡ್ಸ್, ನೀವು ಯಾರಾದ್ರು ನೋಡ್ತಾ ಇದ್ರೆ ಗಾಡಿ ಆದಷ್ಟು ನೆಗೋಷಿಯಬಲ್ ರೇಟ್ ಇದೆ. ನೀವು ಯಾರಾದ್ರೂ ಗಾಡಿ ನೋಡ್ತಾ ಇದ್ರೆ ಬಂದು ಡೈರೆಕ್ಟ್ ಆಗಿ ನೀವು ಮಾತಾಡಬಹುದು. ಗಾಡಿ ಕಂಡೀಷನ್ ನೋಡಬಹುದು, ಯಾವ್ದೇ ಡ್ಯಾಮೇಜ್ ಆಗ್ಲಿ ಮತ್ತೆ ಯಾವ್ದೇ ಸ್ಕ್ರಾಚಸ್ ಆಗ್ಲಿ
ಸೊ ಇಂಟೀರಿಯರ್ ನೀವು ಆಲ್ರೆಡಿ ನೋಡಿದ್ದೀರಾ ಫ್ರೆಂಡ್ಸ್. ನೀವು ಯಾರಾದ್ರೂ ನೀವು ನೋಡ್ತಾ ಇದ್ರೆ ಟೈರ್ ಕಂಡೀಷನ್ ಕೂಡ ನೀವು ನೋಡಬಹುದು. ಟೈರ್ ಕಂಡೀಷನ್ ಕೂಡ 7 to 80% ಟೈರ್ ಕಂಡೀಷನ್ ಇದೆ. ನೀವು ಯಾರು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ನೀವು 2012 VDI ಸರ್ ಇದು. ಹಾ ಸರ್. ಸ್ವಿಫ್ಟ್ ಡಿಸೈರ್ ಅಲ್ಲಿ ಯಾರ ಸ್ವಿಫ್ಟ್ ಡಿಸೈರ್ ನೋಡ್ತಿದ್ರೆ ಹಾ ಸರ್. ಅವ್ರಿಗೆ ಯೂಸ್ ಆಗಂತ ಗಾಡಿ. ಹೌದು ಸರ್. ಇದು ಬಂದು ಸೆಕೆಂಡ್ ಓನರ್ ಆಗಿದೆ ಸರ್. 68,000 ಓಡಿದೆ. ಹಾ ಸರ್. ಕಸ್ಟಮರ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಶೋರೂಮ್ ಮೇಂಟೈನ್ ಮಾಡಿಲ್ಲ ಸರ್. ಓಕೆ ಸರ್. ಕಿಲೋಮೀಟರ್ ನೋಡಿದೆ. ಟೈರ್ ಕಂಡೀಷನ್ ಎಲ್ಲ ಹೊಸದಿದೆ. ಹಾ ಸರ್. ಇಂಜಿನ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್. ಡೀಸೆಲ್ ಗಾಡಿ ನೋಡೋರಿಗೆ ಯೂಸ್ ಆಗುತ್ತೆ. ಡೀಸೆಲ್ ಗಾಡಿ ಸರ್. ಡಿಸೈರ್ ಇದು ಅಷ್ಟು ಸ್ವಿಫ್ಟ್ ಡಿಸೈರ್ ಫ್ರೆಂಡ್ಸ್. ಇಂಟೀರಿಯರ್ ನೋಡೋದಾದ್ರೆ ಗಾಡಿ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ವೆಲ್ ಮೇಂಟೈನ್ ಇದೆ, ನೀವು ನೋಡ್ತಾ ಇರಬಹುದು. ಸೊ ಯಾರಾದ್ರೂ ನೋಡ್ತಾ ಇದ್ರೆ ಡೀಸೆಲ್ ಗಾಡಿ ಸ್ವಿಫ್ಟ್ ಡಿಸೈರ್ DSI ಯಾರಾದ್ರೂ ನೋಡ್ತಾ ಇರೋದು ನೀವು ಡೈರೆಕ್ಟ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಏನ್ ಸರ್ ಗಾಡಿ ಕೋಟ್ ಏನ್ ಮಾಡ್ತಾ ಇದೀರಾ ಸರ್? ಸರ್ ಇದು ಬಂದ್ಬಿಟ್ಟು 4.5 ಲಕ್ಷ ಹೇಳ್ತಾ ಇದೀನಿ. ಹಾ ಸರ್. ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಡಿಮೆ ಫ್ರೆಂಡ್ಸ್. 4,50,000 ಹೇಳ್ತಾ ಇದ್ದಾರೆ. ಅದು ಕೂಡ ನೆಗೋಷಿಯಬಲ್ ಇದೆ. ಡೀಸೆಲ್ ವೆಹಿಕಲ್ DSI 2012 ಮಾಡಲು ನೀವು ಯಾರು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡಬಹುದು ಫ್ರೆಂಡ್ಸ್. ನಾವು ಆಲ್ರೆಡಿ ಹೇಳ್ತಾ ಇದ್ರೆ ಫೇಸ್ ಟು ಫೇಸ್ ನೀವು ಮಾತಾಡಬಹುದು. ಸೊ ಯಾವ್ದು ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಇದು ಮಾತಾಡಿ. 2014 ಮಾಡಲು. ಹಾ ಸರ್. ಶಿಫ್ಟ್ ಡಿಸೈರ್ ಏನೇ. ಹಾ ಸರ್. ಬಂದು VXI. ಹಾ ಸರ್. ಬಟ್ ಪೆಟ್ರೋಲ್ ವೆಹಿಕಲ್ ಇದು. ಪೆಟ್ರೋಲ್ ವೆಹಿಕಲ್. ಹಾ ಸರ್. ಸರ್ ಯಾವ ಮಾಡೆಲ್ ಸರ್ ಗಾಡಿ? ಇದು 14 ಮಾಡಲು. ಅದೇ 14 ಮಾಡಲು ಸಿಂಗಲ್ ಓನರ್ ಸರ್. 1 ಲಕ್ಷ ಕಿಲೋಮೀಟರ್ ಜಿನಿಯನ್ ನೋಡಿದೆ ಸರ್. ಹಾ ಸರ್. ಶೋರೂಮ್ ಮೇಂಟೈನ್ ಇದೆ ಸರ್. ಸರ್ ಏನ್ ಕೊಟ್ ಮಾಡ್ತಾ ಇದ್ದಾರೆ ಗಾಡಿ? ಇದು ಬಂದ್ಬಿಟ್ಟು 4,50,000 ಫ್ರೆಂಡ್ಸ್. ಇಂಟೀರಿಯರ್ ನೀವು ನೋಡೋದಾದ್ರೆ ಇಂಟೀರಿಯರ್ ಕೂಡ ಸರ್ ಇದೆಲ್ಲ ಸೀಟ ನಾರ್ಮಲ್ ಸೀಟ ಸರ್. ಲೆಗ್ಸಿನ್ ಲೆದರ್ ಇದೆ, ನೀವು ನೋಡ್ತಾ ಇರಬಹುದು. ಇಂಟೀರಿಯರ್ ತುಂಬಾ ಗುಡ್ ಮೇಂಟೆನೆನ್ಸ್ ಇದೆ, ನೀವು ನೋಡ್ತಾ ಇರಬಹುದು. ಸೊ ಮತ್ತೆ ಡ್ಯಾಶ್ ಬೋರ್ಡ್ ಕೂಡ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ವೆಲ್ ಮೇಂಟೈನ್ ಗಾಡಿ ಇದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು, ಆಕ್ಚುಲಿ ಮಾರುತಿ ಸುಜುಕಿ ಗಾಡಿಗಳಂದ್ರೆ ಎಲ್ಲರೂ ತುಂಬಾ ಇಷ್ಟಪಡುವಂತ ಗಾಡಿಗಳು. ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಸರ್ ಇದು ಬಂದ್ಬಿಟ್ಟು 2013. ಹಾ ಸರ್. ಜಿನಿಯನ್ ವೆಹಿಕಲ್. ಹಾ ಸರ್. 42,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಮೇಂಟೈನ್ಡ್ ಪೆಟ್ರೋಲ್ VXI ಇದು. ಹಾ ಸರ್. ಡಿಸೈರ್ ಸರ್ ಇದು. ಓಕೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಟೈಪ್ಸ್ ಸರ್ ಇದು. ಹಾ ಸರ್. ನೋಡಿ ನೀವು ಇಂಟೀರಿಯರ್ ನೋಡಬಹುದು, ಗಾಡಿ ಚೆನ್ನಾಗೈತೆ. ಹಾ ಸರ್. ಯಾರು ಲೋ ಮೈಲೇಜ್ ಬೇಕು ಅನ್ನೋರು ಪ್ಲಾನ್ ಮಾಡಿದ್ರೆ ಈ ಗಾಡಿ ನೋಡಿ ತಗೊಬಹುದು. ಸರ್ ಏನ್ ಎಷ್ಟು ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್? 42,000 ಅಷ್ಟೇ. 42,000 ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಸಿಂಗಲ್ ಓನರ್. ನೀವು ಇಂಟೀರಿಯರ್ ನೋಡ್ತಾ ಇರಬಹುದು. ತುಂಬಾ ವೆಲ್ ಮೇಂಟೈನ್ ಗುಡ್ ಕಂಡೀಷನ್ ಗಾಡಿ ಇದೆ. ಸೊ ನೀವು ಯಾರಾದ್ರೂ ನೋಡ್ತಾ ಇದ್ರೆ ಮಾರುತಿ ಸುಜುಕಿ ಸರ್ ಏನ್ ಕೋಟ್ ಮಾಡ್ತಾ ಇದ್ರು? 4,75,000. 4,75,000 ಹೇಳ್ತಾ ಇದಾರೆ. ಜಿನಿಯನ್ ಆಗಿದೆ, ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್. ಕಲರ್ ಕೂಡ ವೆರಿ ಗುಡ್ ಕಲರ್, ರೆಡ್ ಕಲರ್. ಒಂದು ರಬ್ಬಿಂಗ್ ಕೊಟ್ಟು ಮಾಡ್ತಾರೆ, ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್. ಯಾವ್ದು ಡ್ಯಾಮೇಜ್ ಆಗಲಿ ಮತ್ತೆ ಸ್ಕ್ರಾಚಸ್ ಆಗಲಿ ಯಾವ್ದು ಇಲ್ಲ ಸರ್. ಟೈರ್ ಕಂಡೀಷನ್ ಎಷ್ಟಿದೆ ಸರ್? ಬ್ರ್ಯಾಂಡ್ ನ್ಯೂ ಟೈರ್ಸ್. ಬ್ರ್ಯಾಂಡ್ ನ್ಯೂ ಟೈರ್. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹಾ ಸರ್. ಸರ್ ನನಗೆ ಒಂದು ಕೇಳಬೇಕು ಅನ್ಕೊಂಡೆ, ನಿಮ್ ಶೋರೂಮ್ ಅಲ್ಲಿ ಮ್ಯಾಕ್ಸಿಮಮ್ 90-95% ಮಾರುತಿ ಸುಜುಕಿ ಗಾಡಿ ಇದೆ. ಏನ್ ಸರ್? ಈ ಸರಿ ಸ್ಟಾಕ್ ಅಲ್ಲಿ ಇರೋದೆಲ್ಲ ಮಾರುತಿ ಇದೆ ಜಾಸ್ತಿ. ಹಾ ಸರ್. ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ ಡಾಟ್ ಬಂದು ಬಂದವರೆಲ್ಲ ಮಾರುತಿ ಬ್ರ್ಯಾಂಡ್ ನೇ ಕೇಳ್ತಿರ್ತಾರೆ. ಈಗ ನೀವು ನೋಡೋದಾದ್ರೆ 3 ಶಿಫ್ಟ್ ಡಿಸೈರ್ ಇದೆ. ಹಾ ಸರ್. 3 ಶಿಫ್ಟ್ ಡಿಸೈರ್ ಇದೆ. ಅದ್ರಲ್ಲಿ ಒಂದೇ ಒಂದು ಡೀಸೆಲ್ ವೆಹಿಕಲ್. ಶಿಫ್ಟ್ ಅಲ್ಲಿ ನೀವು ನೋಡ್ತೀರಾ ಅಂತಂದ್ರೆ 4-5 ಗಾಡಿ ಇದೆ ಸರ್. ಹಾ ಸರ್. ಅದ್ರಲ್ಲಿ 2 ಡೀಸೆಲ್ ಇದೆ. ಹಾ ಸರ್. ಇನ್ನೊಂದು 4 ಗಾಡಿ ಬಂದ್ಬಿಟ್ಟು ಪೆಟ್ರೋಲ್ ಇದೆ. ಪೆಟ್ರೋಲ್ ಇದೆ. VXI ಸರ್. ಒಂದು ZXI ಇದೆ. ಒಂದು ಟಾಪ್ ಎಂಡ್ ಇದೆ. ಇನ್ನು ಮಿಕ್ಕಿದೆಲ್ಲ ಮಿಡ್ ವೇರಿಯಂಟ್. ಬಟ್ ಎಲ್ಲ ಸಿಂಗಲ್ ಓನರ್ ಇಲ್ಲ ಸೆಕೆಂಡ್ ಓನರ್. ಬಟ್ ಸರ್ ಯಾವುದೇ ಗಾಡಿ ನೀವು ಚೆಕ್ ಮಾಡ್ಕೊಂಡು ಎಲ್ಲ ಶೋರೂಮ್ ಮೇಂಟೈನ್. ಶೋರೂಮ್ ಮೇಂಟೆನೆನ್ಸ್. ಶೋರೂಮ್ ಮೇಂಟೈನ್. ಓಕೆ. ಬಟ್ ಆಮೇಲೆ ರಿಡ್ಸ್ ನೋಡ್ತೀರಾ ಅಂದ್ರೆ ಡ್ಯುಯಲ್ ಟರ್ನ್ ಅಲ್ಲಿ ರಿಡ್ಸ್ ಇದೆ ನಮ್ಮ ಹತ್ರ. ಓಕೆ ಸರ್. ಬನ್ನಿ ಸರ್ ಮತ್ತೆ ನಾವು ವಿಡಿಯೋ ಕಂಟಿನ್ಯೂ ಮಾಡೋಣ. ಬ್ಲಾಕ್ ಬ್ಯೂಟಿ. ಹಾ ಸರ್. ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2014 ಮಾಡಲ್ ಸೆಕೆಂಡ್ ಓನರ್ ಸರ್. VXI ವೇರಿಯಂಟ್. VXI ಸರ್. ಸರ್ ಏನ್ ಕೊಟ್ ಮಾಡ್ತಾ ಇದ್ದೀರಾ ಗಾಡಿ ಸರ್? ಸರ್ ಇದು ಬಂದ್ಬಿಟ್ಟು 4,60,000 ಸರ್. ಸರ್ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಗಾಡಿ? ಜಿನಿಯನ್ ಕಿಲೋಮೀಟರ್. ಸರ್ ನೀವು ನೋಡ್ತಾ ಇರೋದು ಫ್ರೆಂಡ್ಸ್ ಯಾವುದೇ ಸ್ಕ್ರಾಚಸ್ ಬರುತ್ತೆ ಸರ್. ವಿತ್ ಮ್ಯಾಗ್ವಿಲ್ ಬರ್ತಾ ಇದೆ. ವೇರಿಯಂಟ್. VXI ವೇರಿಯಂಟ್. ಸರ್ ಫೈನಲ್ ಆಗಿ ಏನ್ ಕೊಟ್ ಮಾಡ್ಬಿಡ್ತೀರಾ ಸರ್ ಗಾಡಿ? ಸರ್ ಇದು ಫೈನಲ್ ಟು ಫೈನಲ್ ಸರ್ 4,40,000 ಕೊಡ್ತೀವಿ. 4,40,000 ಫೈನಲ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಯಾರಾದ್ರೂ ನೋಡ್ತಾ ಇದ್ರೆ ಬ್ಲಾಕ್ ಗಾಡಿ ಇಷ್ಟಪಡೋರು ಬಂದ್ರೆ ಹಾ ಸರ್ ಅವ್ರಿಗೊಂದು ಆಪ್ಷನ್ ಇದೆ. ಅವ್ರಿಗೊಂದು ಆಪ್ಷನ್ ಇದೆ. 2013 ರಿಡ್ಸ್ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ ಸ್ವಲ್ಪ. ಸರ್ ಇದು 2013 ಪೆಟ್ರೋಲ್ ವೆಹಿಕಲ್ ಸರ್. ರಿಡ್ಸ್ ಇದು. ಹಾ ಸರ್. ಸರ್ ಇದು ಬಂದು ನಿಮಗೆ ಡ್ಯುಯಲ್ ಇಂಟೀರಿಯರ್ ಬರುತ್ತೆ. ಹಾ ಸರ್. 49,000 ಹೊಡಿದೆ ಸರ್. ಸೆಕೆಂಡ್ ಓನರ್ ಆಗಿದೆ. 49,000 ಶೋರೂಮ್ ರೆಗ್ಯುಲೇಟರ್. ಇಂಟೀರಿಯರ್ ನೀವು ನೋಡಬಹುದು ಫ್ರೆಂಡ್ಸ್. ಸ್ವಲ್ಪ ಸರ್ ಈ ತರ ಡ್ಯುಯಲ್ ಟೋನ್ ಇಂಟೀರಿಯರ್ ಬಂದಿರೋದು. ಓಕೆ ಸರ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು ಗಾಡಿ? 49,000. 49,000 ಫ್ರೆಂಡ್ಸ್. ನೀವು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹಾ ಸರ್. ಸೆಕೆಂಡ್ ಓನರ್ ಆಗಿದೆ. ಹಾ ಸರ್. 49,000 ಜಿನಿಯನ್ ಕಿಲೋಮೀಟರ್. ಶೋರೂಮ್ ಮೇಂಟೈನ್. ನೀವು ಫ್ರೆಂಡ್ಸ್ ನೀವು ಇಂಟೀರಿಯರ್ ನೋಡಬಹುದು, ತುಂಬಾ ವೆಲ್ ಮೇಂಟೈನ್ ಇದೆ. ಯಾರಾದ್ರೂ ನೀವು ನೋಡ್ತಾ ಇರೋದ್ರೆ ನೀವು ಮಾರುತಿ ಸುಜುಕಿ ರಿಡ್ಸ್ ನೀವು ಡೈರೆಕ್ಟ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಬರ್ಬೋದು. ಸರ್ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ಬಿಡ್ತೀರಾ ಫೈನಲ್? ಮತ್ತೆ ಇನ್ನೊಂದ್ಸರಿ 2013 ಸೆಕೆಂಡ್ ಓನರ್ ಸರ್. 49,000 ಓಡಿದೆ. ಶೋರೂಮ್ ರೆಕಾರ್ಡ್ ಸರ್. ಹಾ ಸರ್. ಮಿಡ್ ವೇರಿಯಂಟ್ ಸರ್ ಇದು ಮಾರುತಿ. ಹಾ ಸರ್. ವೆಹಿಕಲ್ ಇದು ಬಂದು ಡ್ಯುಯಲ್ ಟೋನ್ ಇಂಟೀರಿಯರ್ ಇದೆ ಸರ್. ಹಾ ಸರ್.
ಬಟ್ ರಿಡ್ಸ್ ಅಲ್ಲಿ ಕೆಲವೇ ಮಾತ್ರ ಬಂದಿರೋದು ಸರಿ. ಇಂಟೀರಿಯರ್. ಓಕೆ, ಫೈನಲ್ ಆಗಿ ಏನ್ ಕೊಟ್ ಮಾಡ್ತೀರಾ ಸರ್ ಗಾಡಿ? 4,30,000 ಫೈನಲ್ ಟು ಫೈನಲ್ 4 ಲಕ್ಷ. ನಮ್ಮ ಕಡೆ ಹೊಂಡಾ ಒಂದಿದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಯಾರಾದ್ರೂ ಸ್ಪೋರ್ಟ್ಸ್ ವೆಹಿಕಲ್ ಇಷ್ಟಪಡೋರಿಗೆ ತುಂಬಾ ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ. ಹಾ ಸರ್, 2016 ಮಾಡಲ್, ಸೆಕೆಂಡ್ ಓನರ್. ಹಾ ಸರ್. ಹೋಂಡಾ ಬ್ರಿಯೋ ಸರ್ ಇದು. ಹೋಂಡಾ ಬ್ರಿಯೋ ಎಸ್ ವೇರಿಯಂಟ್ ಮೀನ್ಸ್ ಇದು ಮಿಡಲ್ ವೇರಿಯಂಟ್ ಸರ್. ಹಾ ಸರ್. ಇದು ಬಂದ್ಬಿಟ್ಟು 69,000 ಕಿಲೋಮೀಟರ್ ಡ್ರೈವರ್ ಆಗಿದೆ. 69 ಕಿಲೋಮೀಟರ್ ರೆಕಾರ್ಡ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹಾ ಸರ್. ಸರ್ ಆಲ್ಮೋಸ್ಟ್ ನೀವು ಎಲ್ಲ ನಮ್ ಗಾಡಿಗಳು ನೋಡೋದ್ರಲ್ಲಿ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿರುತ್ತೆ. ಟೈರ್ ಕಂಡೀಷನ್ ಹಾ ಸರ್. ಫ್ರೆಂಡ್ಸ್, ಇಂಟೀರಿಯರ್ ನೋಡೋದಾದ್ರೆ ಸರ್, ಇಂಟೀರಿಯರ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ನೀವು ಫ್ರೆಂಡ್ಸ್ ತುಂಬಾ ವೆಲ್ ಮೇಂಟೈನ್ ಇದೆ. ಸೊ ನೀವು ಯಾರು ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡಬಹುದು. ಸರ್ ಫೈನಲ್ ಆಗಿ ಏನ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 4,30,000. 4,30,000 ಫೈನಲ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಯಾರು ನೀವು ನೋಡ್ತೀವಿ ಫೈನಲ್ 4,30,000 ಹಾ ಕುತ್ಕೊಂಡು ನೀವು ಮಾತಾಡೋದು ನಾನು ಹೆಚ್ಚು ಕಮ್ಮಿ ನಾನು ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಕುತ್ಕೊಂಡು ಮಾತಾಡೋದಾದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಈ ಗಾಡಿ ಯಾವುದೇ ಆಗ್ಲಿ, ಡೆಂಟ್ ಆಗ್ಲಿ ಮತ್ತೆ ಸ್ಕ್ರಾಚಸ್ ಆಗ್ಲಿ ಯಾವುದೂ ಇಲ್ಲ. ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಮಾರುತಿ ಸುಜುಕಿ LX ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2007 ಮಾಡಲ್ ಸರ್. ಹಾ ಸರ್. ಸೆಕೆಂಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ಇದೆ. ಹಾ ಸರ್. ಆಮೇಲೆ ಇದ್ರಲ್ಲಿ ನೀವು ಇಂಟೀರಿಯರ್ ನೋಡ್ತೀರಾ ಅಂತಂದ್ರೆ ಟಚ್ ಸ್ಕ್ರೀನ್ ಇದೆ. ಹಾ ಸರ್. ಸೀಟ್ಸ್ ಎಲ್ಲ ಹೊಸದಿದೆ. ಹಾ ಸರ್. 2007 LX ಇದು LX 92,000 ಹೊಡಿ ಸರ್. ಜಿನಿಯನ್. ಹಾ ಸರ್. ನೀವು FC ಮಾಡಿಸ್ಬೇಕು, ಇನ್ಶೂರೆನ್ಸ್ ಕಟ್ಟಬೇಕು ಅನ್ನೋದಿಲ್ಲ, ಎಲ್ಲ ರೆಡಿ ಇದೆ ಗಾಡಿ. ಸ್ವಲ್ಪ ಇಂಟೀರಿಯರ್ ಬಗ್ಗೆ ಹೇಳ್ತೀರಾ ಸರ್? ಸರ್ ಇಂಟೀರಿಯರ್ ನೋಡಿ, ನೀವೇ ನೋಡ್ಬೋದು. ಟಚ್ ಸ್ಕ್ರೀನ್ ಇದೆ. ಟಚ್ ಸ್ಕ್ರೀನ್ ಸೀಟ್ ಕೂಡ ಹೊಸದು. ಹಾ ಸರ್. ನಿಮ್ಗೆ ಡೈಮಂಡ್ ಕಟ್ ಹಾಕ್ಸಿದ್ದಾರೆ ಸೀಟ್ ಕೂಡ. ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಗಾಡಿ ಕ್ಲಾಸಿಕ್, ಇಂಟೀರಿಯರ್ ಮಾತ್ರ ಕ್ಲಾಸಿಕ್ ಆಗಿದೆ. ನೀವು ನೋಡ್ತಾ ಇರಬಹುದು ಸೀಟ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ನೀವು ನೋಡ್ತಾ ಇರೋದ್ರೆ ಕಣ್ ಮುಚ್ಕೊಂಡು ಫ್ರೆಂಡ್ಸ್, ಕಣ್ ಮುಚ್ಕೊಂಡು ಗಾಡಿ ತಗೊಳ್ಬಹುದು. ಅಷ್ಟು ಗುಡ್ ಕಂಡೀಷನ್ ಇದೆ. ಅದು ಕೂಡ ಯಾರಾದ್ರೂ ಬ್ಲಾಕ್ ಕಲರ್ ನೀವು ನೋಡ್ತಾ ಇದ್ರೆ ಬ್ಲಾಕ್ ಕಲರ್ ಅಲ್ಟಿಮೇಟ್ ಇದೆ. ಯಾರಾದ್ರೂ ನೋಡೋದಾದ್ರೆ ಸರ್ ಎಷ್ಟು ಕಿಲೋಮೀಟರ್ ಡ್ರೈವ್ ಆಗಿದೆ, ಏನ್ ಕೊಟ್ಟು ಮಾಡ್ತಾ ಇದ್ದಾರೆ? 92,000 ಕಿಲೋಮೀಟರ್ ಡ್ರೈವ್ ಆಗಿದೆ. 97 ಕಿಲೋಮೀಟರ್ 97,000 ಕಿಲೋಮೀಟರ್. ಸೆಕೆಂಡ್ ತಗೊಂಡು ಸರ್ ಒಂದು 40,000 ಕಿಲೋಮೀಟರ್ ಡ್ರೈವ್ ಮಾಡಿದ್ರು. ಹಾ ಸರ್. ಬಂದ್ಬಿಟ್ಟು ನಾವು ಫೋರ್ಟ್ ಮಾಡಿದ್ರೆ 260 ಹೆಚ್ಚು ಕಮ್ಮಿ ಆಗುತ್ತೆ. 260 ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಫೋನ್ ಮಾಡ್ಕೊಂಡು ಬಂದು ನೀವು ವಿಚಾರಿಸಬಹುದು ಫ್ರೆಂಡ್ಸ್. ಚೆವರ್ಲೆಟ್ ಫೀಟ್ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. ಹಾ ಸರ್. ಹಾ ಸರ್. 2009 ಹಾ ಸರ್. ಶೋರೂಮ್ ಮೇಂಟೆನೆನ್ಸ್ ಸರ್ ಇದು. ಹಾ ಸರ್. ಏನ್ ಕೊಟ್ಟು ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹಾ ಸರ್. ಏನ್ ಜಾಸ್ತಿ ಇಲ್ಲ, 1,35,000 ಹೆಚ್ಚು ಕಮ್ಮಿ ಆಗಿದೆ ಫ್ರೆಂಡ್ಸ್. 1,30,000 ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಎಷ್ಟು ಕಿಲೋಮೀಟರ್ ಡ್ರೈವರ್ ಆಗಿದೆ ಸರ್ ಇದು? ಫ್ರೆಂಡ್ಸ್ ಬರೀ 49,000 ಹೇಳಿದ್ದಾರೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ನೀವು ಬಂದು ಫೋನ್ ಮಾಡ್ಕೊಂಡು ಬಂದ್ರೆ ಡೈರೆಕ್ಟ್ ಆಗಿ ಡೀಟೇಲ್ಸ್. 2010 ಹಾ ಸರ್. ಸಿಂಗಲ್ ವರ್ಣ SX ಹಾ ಸರ್. ಡೀಸೆಲ್ ವೆಹಿಕಲ್. ಸಡನ್ ಗಾಡಿ ಡೀಸೆಲ್ ವೆಹಿಕಲ್ ನೋಡ್ತಿದ್ರೆ. ಹಾ ಸರ್. ಸರ್ ಎಷ್ಟು ಕಿಲೋಮೀಟರ್ ಡ್ರೈವರ್ ಆಗಿದೆ ಸರ್? ಸಿಂಗಲ್ ಓನರ್. ಹಾ ಸರ್. ಸರ್ ಇದು ಬಂದ್ಬಿಟ್ಟು ನಾವು ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಹೇಳ್ತಾ ಇದೀವಿ. ಹಾ ಸರ್. ಪ್ರೈಸಿಂಗ್ ಅಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ಶೂರೆನ್ಸ್ ಆಗ್ತದೆ ಸರ್, ಇನ್ಶೂರೆನ್ಸ್ ಕಟ್ಕೊಡ್ತೇವೆ ಫ್ರೆಂಡ್ಸ್. ಇದು ಗಾಡಿ ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಇದೆ. ಗಾಡಿ ನೀವು ನೋಡ್ತಾ ಇರಬಹುದು, ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಗಾಡಿ ಇದೆ. ಸೊ ನೀವು ಯಾರಾದ್ರೂ ನೋಡ್ತಾ ಇದ್ರೆ ಸರ್ ಫೈನಲ್ ಆಗಿ ಏನ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಗಾಡಿ? 2.5 ಲಕ್ಷ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹೆಚ್ಚು ಕಡಿಮೆ ಆಗುತ್ತೆ. ನೀವು ನೋಡ್ತಾ ಇರಬಹುದು ಗಾಡಿ ಚೆನ್ನಾಗಿದೆ. ಗಾಡಿ ಸಿಂಗಲ್ ಓನರ್ ಇದೆ. ಹಾ ಸರ್. ಯಾರು ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಬೇಕು ಅಂತವ್ರು ಬಂದ್ರೆ ನಾನು ಹೆಚ್ಚು ಕಮ್ಮಿ ನಾನು ಮಾಡ್ತೀನಿ. ಸೊ ಯಾವುದೇ ಆಗಲಿ ಡೆಂಟೆಟ್ ಯಾವ್ದು ಇಲ್ಲ, ಟಾಪ್ ಎಂಡ್ ವೆಹಿಕಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ್ದಾದ್ರು ನೋಡ್ತಾ ಇದ್ರೆ ವರ್ಣನ ನೀವು ಡೈರೆಕ್ಟ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ನೀವು ಡೈರೆಕ್ಟ್ ಆಗಿ ಮಾತಾಡ್ಬೋದು. ಒಂದು ಏನಂತ ಫ್ಯಾಮಿಲಿ ಗಾಡಿನೇ ಅನ್ಬೋದು. ಒಂದು ಸ್ಮಾಲ್ ಬಿಸ್ನೆಸ್ ಮಾಡೋರಿಗೆ ಒಂದು ಇಕೋ ಅಂತಾನೆ ಗಾಡಿ ಇರ್ಬೋದು ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್. 2020 ಮಾಡಲು. ಹಾ ಸರ್. 67,000 ಹೊಡಿದೆ. ಜಿನಿಯನ್ ಕಿಲೋಮೀಟರ್ ಸರ್. ಸರ್ ಏನ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಗಾಡಿ? ಬಂದ್ಬಿಟ್ಟು 4,90,000. ಹಾ ಸರ್ ಇದು ಫ್ಯೂಚರ್ಸ್ ಏನ್ ಗೊತ್ತಾ? ಹಾ ಸರ್. AC 5 ಸೀಟರ್ ವಿತ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಹಾ ಸರ್. ಇನ್ ಪವರ್ ಸ್ಟೀರಿಂಗ್ ಕೂಡ ಬರುತ್ತೆ. ಹಾ ಸರ್. ಸರ್ ಈ ಫ್ರೆಂಡ್ಸ್ ಶೋರೂಮ್ ಮೇಂಟೆನ್ ಸರ್ 67,000 ಹೊಡಿದೆ. 7 ಸೀಟರ್ ಗಾಡಿ ನೀವು ನೋಡ್ತಾ ಇರಬಹುದು. ಈಗ 5 ಸೀಟರ್ ಗಾಡಿ ನೀವು ನೋಡ್ತಾ ಇರಬಹುದು. ಯಾವ್ದೇ ಆಗಲಿ ಸ್ಕ್ರಾಚಸ್ ಆಗಲಿ ಮತ್ತೆ ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಗಾಡಿ ಇದೆ ಸರ್. ಯಾವ ಮಾಡೆಲ್ ಗಾಡಿ ಅಂತ ಅಂದ್ರೆ 2020 ಮಾಡಲು ಸೆಕೆಂಡ್ ಓನರ್ ಆಗಿದೆ ಸರ್. ಫೈನಲ್ ಆಗಿ ಏನ್ ಕೊಟ್ಟು ಮಾಡ್ತೀರಾ? 1,90,000 ಕುತ್ಕೊಂಡ್ರೆ ಸ್ಮಾಲ್ ನೆಗೆಷನ್ ಬರಲ್ಲ, ಬಟ್ ಗಾಡಿ ಚಿನೇನ್ ಆಗಿದೆ. ಫ್ರೆಂಡ್ಸ್, ನೀವು ಯಾರಾದ್ರೂ ನೀವು ಇಕೋ ನೋಡ್ತಾ ಇರೋದ್ರೆ, ಯಾಕೆಂದ್ರೆ ಸ್ಮಾಲ್ ಬಿಸ್ನೆಸ್ ಮಾಡೋರು ತುಂಬಾ ಇಕೋನ ತುಂಬಾ ಲೈಕ್ ಮಾಡ್ತಾರೆ. ಯಾರಾದ್ರೂ ನೋಡೋದಾದ್ರೆ ಡೈರೆಕ್ಟ್ ಆಗಿ ನೀವು ಫೋನ್ ಮಾಡ್ಕೊಂಡು ಬಂದು ಡೈರೆಕ್ಟ್ ಆಗಿ ನೀವು ಮಾತಾಡಬಹುದು ಫ್ರೆಂಡ್ಸ್. ಮಾರುತಿ ಸುಜುಕಿ ನಮ್ಮ ಕಡೆ ಸ್ವಿಫ್ಟ್ ಇನ್ನೊಂದು ಗಾಡಿ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ? 2011 ಥರ್ಡ್ ಓನರ್ ಆಗಿದೆ, ಬಟ್ ಥರ್ಡ್ ಓನರ್ ಆಗಿದ್ರು ಗಾಡಿ ವೆಲ್ ಮೇಂಟೈನ್ ಆಗಿದೆ ಸರ್. ಹಾ ಸರ್. 2011 ಮಾಡಲು ಥರ್ಡ್ ಓನರ್. ಹಾ ಸರ್. ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್. ಫೀಚರ್ಸ್ ಅಂತ ಹುಡುಕ್ತೀರಾ ಅಂದ್ರೆ ಎಲ್ಲ ಇದೆ. ಬ್ಯಾಕ್ ವೀಲ್ ಇದೆ. ಹಾ ಸರ್. ಹಾ ಸರ್. ಫ್ರೆಂಡ್ಸ್ ನೀವು ಆಸ್ ಇಟ್ ಇಸ್ ಯಾವ ತರ ಇದೆ ಅದೇ ತರನೇ ಎಲ್ಲ ಕೊಡ್ತೀವಿ. ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಗಾಡಿ ಮಾರುತಿ ಸುಜುಕಿ ಅಲ್ಟಿಮೇಟ್ ವೈಟ್ ಕಲರ್ ಗಾಡಿ. ಯಾವ್ದೇ ಸ್ಕ್ರಾಚ್ ಆಗಲಿ ಡೆಂಟಸ್ ಆಗಲಿ ಯಾವುದೂ ಇಲ್ಲ. ಸಾರಿ ಹೇಳ್ದಂಗೆ ವೀಲ್ ಕೂಡ
ವೀಲ್ ನೋಡ್ತಾ ಇರ್ಬೋದು, ಅಲೋ ವೀಲ್ ತುಂಬಾ ಚೆನ್ನಾಗಿದೆ. ಸೊ ನೀವು ಇಂಟೀರಿಯರ್ ನೋಡೋದಾದ್ರೆ ಫ್ರೆಂಡ್ಸ್, ಇಂಟೀರಿಯರ್ ಕೂಡ ನೋಡಿ, ನೀವು ನೋಡ್ತಾ ಇರ್ಬೋದು ತುಂಬಾ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ, ಗುಡ್ ಕಂಡೀಷನ್ ಗಾಡಿ ಇದೆ. ಸೀಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಗಾಡಿನ ಸ್ವಿಫ್ಟ್ ಡಿಸೈರ್ ನೀವು ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡ್ಬೋದು. ಸೊ ಹಾಗಾಗಿ ನಾನು ಹೇಳೋದು ಒಂದೇ ವಿಷಯ ಎಲ್ಲರಿಗೂ, ತುಂಬಾ ಗಾಡಿಗಳೇನು ಅಂತಂದ್ರೆ ಇಲ್ಲಿ ಈ ಶೋರೂಮ್ ಅಲ್ಲಿ ಎಲ್ಲ ವೆಲ್ ಮೇಂಟೈನ್ ಗಾಡಿ ಶೋರೂಮ್ ಇದೆ. ಸರ್ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು ಫ್ರೆಂಡ್ಸ್. ಸರ್ ಫೈನಲ್ ಕೋಟ್ ಏನ್ ಮಾಡ್ತೀರಾ ಗಾಡಿ? ಫೈನಲ್ 330 ಹೇಳ್ತಾ ಇದೀನಿ. ಹಾ ಸರ್. ನಾನು ಮಾಡ್ಕೊಡ್ತೀನಿ ಫ್ರೆಂಡ್ಸ್ 330 ಇರ್ತದೆ, ಹೆಚ್ಚು ಕಡಿಮೆ ಮಾಡ್ಕೊಡ್ತಾ ಇದ್ದಾರೆ. ನೀವು ಬಂದು ಯಾರಾದ್ರೂ ಒಂದು ನೋಡೋದಾದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು. ಸರ್. ಇದು ಬಂದ್ಬಿಟ್ಟು ಸರ್ Hyundai ಇದು i10 ಹಾ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಸರ್, ಸೆಕೆಂಡ್ ಓನರ್ ಆಗಿದೆ. ಹಾ ಸರ್. ಆಟೋಮೆಟಿಕ್ ಇಷ್ಟಪಟ್ಟಿರೋರು ಬಂದ್ರೆ ಅವ್ರಿಗೆ ಸಖತ್ ತಗೊಳ್ಳಲ್ಲ. 70,000 ಕಿಲೋಮೀಟರ್ ಚಿನ್ನೆ ನೋಡಿದೆ ಸರ್. ಹಾ ಸರ್. ಶೋರೂಮ್ ಮೇಂಟೈನ್ ಇನ್ಸೂರೆನ್ಸ್ ಸರ್ ಇಯರ್ ಎಂಡ್ವರೆಗೂ ಇದೆ. ಹಾ ಸರ್. ಇದು ಬಂದ್ಬಿಟ್ಟು ಸರ್ 275 ಹೇಳ್ತೀನಿ, ಹೆಚ್ಚು ಕಮ್ಮಿ ಆಗುತ್ತೆ. 275 ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸರ್ ಇಂಟೀರಿಯರ್ ಆಟೋಮೆಟಿಕ್ ನೋಡೋರ್ಗೆ ಹೋಗುತ್ತೆ ಸರ್. ಇದ್ರಲ್ಲಿ ಆಟೋಮೆಟಿಕ್ CNG ನೋಡ್ತೀರಾ ಅಂದ್ರೆ ಇನ್ನೊಂದು ವೆಹಿಕಲ್ ಇದೆ, ಹಾ ಸರ್, ಮರೂನ್ ರೆಡ್. ಹಾ ಸರ್. ಅದು ಬರುತ್ತೆ, ಬೇಕಾದ್ರೆ ಬಂದ್ರೆ ಅದನ್ನು ತೋರಿಸ್ತೀನಿ. ಸೊ ನೀವು ಇಂಟೀರಿಯರ್ ನೋಡ್ಬೋದು ಫ್ರೆಂಡ್ಸ್, ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಗಾಡಿ, ಯಾರಾದ್ರೂ ಲೇಡೀಸ್ಗಳು ನೋಡ್ತಾ ಇದ್ರೆ ಲೇಡೀಸ್ಗಳಿಗೆ ಆಟೋಮೆಟಿಕ್ ಆಲ್ಮೋಸ್ಟ್ ನೋಡ್ತಾರೆ. ಸೊ ತುಂಬಾ ಚೆನ್ನಾಗಿದೆ. ಮತ್ತೆ ಔಟ್ ಸೈಡ್ ಕೂಡ ಯಾವ್ದು ಸ್ಕ್ರಾಚಸ್ ಆಗಲಿ ಡೆಂಟರ್ಸ್ ಆಗಲಿ, ವೈಟ್ ಕಲರ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಮತ್ತೆ ನೀವು ನೋಡ್ತಾ ಇರ್ಬೋದು 95 to 98% ಕೂಡ ಬ್ರಾಂಡ್ ನ್ಯೂ ಟೈರ್ ಇದೆ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ನೀವು ಮಾತಾಡ್ಬೋದು ಫ್ರೆಂಡ್ಸ್. Hyundai 820 ಹಾ ಸರ್. ಸರ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಸರ್, ಹಾ ಸರ್. ವೇರಿಯಂಟ್. ನಿಮ್ಮ ಮ್ಯಾಗ್ನಾ ಅಂತಾನೆ ಸರ್ ಆಲ್ಮೋಸ್ಟ್ ಈಕ್ವಲ್ ಟು ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಏನೇನ್ ಬರುತ್ತೆ ಫೀಚರ್ಸ್ ಅದೆಲ್ಲ ಬಂದ್ಬಿಡುತ್ತೆ. ಹಾ ಸರ್. ಡೀಸೆಲ್ ಗಾಡಿ ನೋಡ್ತಿರೋರಿಗೆ ಇದು ಬರ್ಫುಲ್ ಇದು. ಹಾ ಸರ್. 114 ಕಿಲೋಮೀಟರ್ ಡ್ರೈವ್ ಆಗಿದೆ. ಹಾ ಸರ್. ಶೋರೂಮ್ ಮೇಂಟೈನ್ ಇದೆ ಸರ್. ಸರ್ ಏನ್ ಕೋಟ್ ಮಾಡ್ತಾ ಇದ್ರೆ ಗಾಡಿ? ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 380 ಹೇಳ್ತಾ ಇದ್ರೆ, ಹೆಚ್ಚು ಕಡಿಮೆ ಹೇಳ್ತಾ ಇದ್ದೀರಾ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಗಾಡಿ ಔಟ್ಲುಕ್ ನೀವು ನೋಡ್ತಾ ಇರ್ಬೋದು, ವೈಟ್ ಕಲರ್, ಯಾವ್ದೋ ಸ್ಕ್ರಾಚಸ್ ಆಗಲಿ ಯಾವುದೋ ಇಲ್ಲ. ನೀವು ಯಾರಾದ್ರೂ ನೋಡ್ತಾ ಇರೋದ್ರೆ ಹೊಂಡಾ ಕಂಪ್ನಿ, ನೀವು ಡೈರೆಕ್ಟ್ ಆಗಿ ಫೋನ್ ಮಾಡ್ಕೊಂಡು ಬಂದು ಪೇಸ್ಟ್ ನೀವು ಮಾತಾಡಿದ್ರೆ ಆದಷ್ಟು ನೆಗೋಷಿಯಬಲ್ ರೇಟ್ ಆಗುತ್ತೆ ಫ್ರೆಂಡ್ಸ್. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡ್ಬೋದು ಫ್ರೆಂಡ್ಸ್. ನಮ್ಮ ಕಡೆ ಇನ್ನು ಹೊಂಡಾ i20 ಮತ್ತೊಂದು ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. 2013 ಮಾಡಲು. ಹಾ ಸರ್. ಸಿಂಗಲ್ ಓನರ್ ಸರ್, i20 ಸ್ಪೋರ್ಟ್ಸ್ ವೇರಿಯಂಟ್ ವಿತ್ ABS ಬರುತ್ತೆ ಸರ್ ಇದು. ಹಾ ಸರ್. ಇದು ಬಂದ್ಬಿಟ್ಟು ಸರ್ 103 ಕಿಲೋಮೀಟರ್ ಡ್ರೈವ್ ಆಗಿದೆ. ಹಾ ಸರ್. ಜಿಲ್ಲೆ ಶೋರೂಮ್ ರೆಕಾರ್ಡ್ ಸರ್. ಹಾ ಸರ್. ನೀವು ಇಂಟೀರಿಯರ್ ನೋಡಬಹುದು, ಹಾ ಸರ್. ವೆಲ್ ಮೇಂಟೈನ್ ಆಗಿದೆ ಸರ್. ಹಾ. ಇದು ಬಂದ್ಬಿಟ್ಟು ಸರ್ ನಿಮಗೆ ಪ್ರೈಸಿಂಗ್ ಬಂದ್ಬಿಟ್ಟು ಸರ್ 4,65,000. 4,65,000 ಸರ್ ಡೀಸೆಲ್ ವೇರಿಯಂಟ್ ಸರ್ ಇದು. ಹಾ ಸರ್. ಸರ್ ನೀವು ಪ್ರೈಸ್ ಬಗ್ಗೆ ಯಾವ್ದ್ರಲ್ಲೂ ತಲೆ ಕೆಡಿಸ್ಕೋಬೇಡಿ, ಹಾ ಸರ್. ಗಾಡಿ ಇಷ್ಟಪಡಿ. ಫ್ರೆಂಡ್ಸ್ ನೀವು ಹಾಗೆ ಸಾರ್ ಹೇಳ್ದಂಗೆ ಪ್ರೈಸ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವು ಡೈರೆಕ್ಟ್ ಆಗಿ ಬಂದು ನೀವು ಫೇಸ್ ಟು ಫೇಸ್ ಮಾತಾಡೋದಾದ್ರೆ ನೀವು ಆದಷ್ಟು ರೈಟ್ ಅಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಎಲ್ಲಾ ಗಾಡಿ ನೀವು ಟೆಸ್ಟ್ ಡ್ರೈವ್ ಮಾಡಿ, ಟೆಸ್ಟ್ ಮಾಡಿ ನಿಮ್ ಸಮಾಧಾನ ಆದ್ಮೇಲೆ ವ್ಯಾಪಾರ ಕೊಡಿ. ಟೆಸ್ಟ್ ಡ್ರೈವ್ ಮಾಡಿ ನಿಮ್ ಸಮಾಧಾನ ಆಗಿಲ್ಲ ನನ್ಗೆ ಏನ್ ಬೇಜಾರಿಲ್ಲ. ಹಾ ಸರ್. ಮಾಡ್ತಿರೋದು ಇದೇ ಕೆಲಸ. ಸೊ ನಾನು ನಿಮ್ ಗಾಡಿ ತೋರಿಸ್ಬೇಕು, ಟೆಸ್ಟ್ ಡ್ರೈವ್ ಕೊಡ್ಬೇಕು, ಸಮಾಧಾನ ಆದ್ಮೇಲೆ ವ್ಯಾಪಾರ. ಫ್ರೆಂಡ್ಸ್ ನೀವು ಕೇಳಿದ್ರಲ್ಲ, ಯಾವ್ದು ಕೂಡ ವೆಹಿಕಲ್ ಗಳಲ್ಲಿ ಯಾವ್ದು ಮುಚ್ಚುಮರೆ ಇಲ್ಲ, ನೀವು ಟೆಸ್ಟ್ ಡ್ರೈವ್ ನೋಡ್ತಾವ ಸರ್. ಡಾಕ್ಯುಮೆಂಟೇಶನ್ ಬಗ್ಗೆ ಹೇಗೆ ಹೇಳ್ತೀರಾ ಸರ್? ಡಾಕ್ಯುಮೆಂಟ್ ವಿತಿನ್ 45 ಡೇಸ್ ಸರ್, 5 ದಿವಸಕ್ಕೆಲ್ಲ ಆಗಂತ ಯಾವ್ದು ಕೆಲಸ ಇಲ್ಲ ಸರ್. ಹಾ ಸರ್. ನಿಮ್ TO ಮಾಡಿಸ್ಕೊಡೋದು ನನ್ ಜವಾಬ್ದಾರಿ ಸರ್. ಅದೇನಾಯ್ತು RTO ಚಾರ್ಜಸ್, ಹಾ ಸರ್, RTO ನೀವು ಫೋನ್ ಪೇ ಮಾಡಬಹುದು. ಹಾ ಸರ್. ವಿತಿನ್ 2 ಮಂತ್ಸ್ ಒಳಗಡೆ ನಿಮ್ ಹೆಸರು ಟ್ರಾನ್ಸ್ಫರ್ ಆಗಿರುತ್ತೆ. ಹಾ ಎಲ್ಲ ಸರ್. ಹೇಳ್ತಾರೆ ಸರ್ 5 ದಿವಸ ಕೊಡ್ತೀವಿ, 10 ದಿವಸ ಕೊಡ್ತೀವಿ, ಅದೆಲ್ಲ ಸುಳ್ಳು ಸರ್. ಯಾವ್ದೋ ಸುಳ್ಳಿ ಕೆಲಸ ಇಲ್ಲ. ಡಿಪೆಂಡ್ ಅಪಾನ್ RTO ಸರ್. ಹಾ ಸರ್. ಬೆಂಗಳೂರಲ್ಲಿ RTO ಗಳೆಲ್ಲ ಮಿನಿಮಮ್ 1 ತಿಂಗಳು ತಗೋತಾರೆ ಸರ್. 1 ತಿಂಗಳೊಳಗಡೆ ಇಲ್ಲ ಆಫ್ಟರ್ 45 ಡೇಸ್ ಸರ್ ಲೋನ್ ಬಗ್ಗೆ ಮಾಡಿಸ್ಕೊಡ್ತೀನಿ ಸರ್. ಸರ್. 2000 ಬೆಲೆಯಿಂದ ಲೋನ್ ಆಗುತ್ತೆ ಸರ್. ಹಾ ಸರ್. ನಿಮ್ ಪ್ರೊಫೈಲ್ ನಿಮ್ದಾಗಿದ್ರೆ ಹಾ ಸರ್. 11 ನಾನು ಮಾಡಿಸ್ಕೊಡ್ತೀನಿ. ಅದೇ ನಿಮ್ಗೆ ಸರ್ ಬಂದು ಮಂತ್ಗಳು ಏನಿದೆ ಅದು ಜಾಸ್ತಿ ಬರಲ್ಲ. ಹಾ ಸರ್. ನಿಮ್ಗೆ 11 ಮಾಡ್ಲಿಕ್ಕೆ ಕಮ್ಮಿ ಪೀರಿಯಡ್ ಬರುತ್ತೆ. ಹಾ ಸರ್. 12 ಇಂದ ನೀಟಾಗಿ ಲೋನ್ ಆಗುತ್ತೆ. 2 ಇಯರ್ಸ್ ಮೇಲೆ ಲೋನ್ ಸಿಗುತ್ತೆ. ಫ್ರೆಂಡ್ಸ್ ಇಲ್ಲಿ ಕೇಳಿದ್ರಲ್ಲ ಲೋನ್ ಬಗ್ಗೆ. ಸೊ ಹಾಗಾದ್ರೆ ಬನ್ನಿ ಸರ್. ಸರ್ ವಿಡಿಯೋ ಕಂಟಿನ್ಯೂ ಮಾಡೋಣ ಸರ್. ನೆಕ್ಸ್ಟ್ ಗಾಡಿ ಸರ್ ಇದು 2009 ಹಾ ಸರ್. ಸ್ಪೋರ್ಟ್ಸ್ ವೇರಿಯಂಟ್. ಹಾ ಸರ್. ಇದು ಬಂದ್ಬಿಟ್ಟು 1.2 ಲೀಟರ್ ಇಂಜಿನ್ ಸರ್. ಇದು ಹಾ ಸರ್. ಸೆಕೆಂಡ್ ಓನರ್ ಆಗಿದೆ ಸರ್. ಹಾ ಸರ್. 2,35,000 ಸರ್. ಹಾ ಸರ್. 80,000 ಹೊಡೆದ್ರೆ ಸರ್. ಇದು ಕೂಡ ಶೋರೂಮ್ ಮೇಂಟೈನ್ ಸರ್ ಫೈನಲ್ ಆಗಿ ಎಷ್ಟು ಕೊಟ್ಟು ಮಾಡ್ತೀರಾ ಸರ್? ಚಿಕನ್ ಕೊಡ್ತೀನಿ ಹಾ ಸರ್. ಮಾಡ್ಲಿ. ಹಾ ಸರ್. ಆಮೇಲೆ ಕೇಳಿ ಅವ್ರು ಎಷ್ಟು ಕಾರ ಕೇಳಿ ಸರ್. ಹಾ ಬಟ್ ಸರ್. ಅದಕ್ಕಿಂತ ಒಂದೊಂದು ಬೆಲೆ ಇರುತ್ತೆ. ಹಾ ಸರ್. ಕ್ಲೋಸ್ ಆಗಿದೆ ಗಾಡಿ. ನೀವು ನೋಡ್ಬೋದು ಚಿನಿಯನ್ ಆಗಿ. ಎಸ್ ಸರ್. ಸರ್ ನೆಕ್ಸ್ಟ್ ಗಾಡಿ ಸರ್ ಇದು ಬಂದ್ಬಿಟ್ಟು 2014 ZX ಇದೆ ಸರ್. ZXi. ಹಾ ಸರ್. ಸರ್ ಹಾ ಸರ್. ಬನ್ನಿ ಸರ್. ಟೈರ್ ಎಲ್ಲ ಕಮ್ಮಿ ಇದೆ ಸರ್. ಇದಕ್ಕೆ ನಾವು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿಸ್ಬೇಕು. ಓಕೆ ಸರ್. 1,32,000 ಚಿನಿಯನ್ ಕಿಲೋಮೀಟರ್. 0 ಕಿಲೋಮೀಟರ್. ಸರ್ ಏನ್ ಕೊಟ್ಟು ಮಾಡ್ತಾ ಇದ್ದೀರಾ? ZX ಟಾಪ್ ಎಂಡ್ ನಿಮಗೆ. ಹಾ ಸರ್. ಹಾ ಸರ್. ಫ್ರೆಂಡ್ಸ್ ನೀವು ಇಂಟೀರಿಯರ್ ನೋಡೋದಾದ್ರೆ ತುಂಬಾ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ನೀವು ಗಾಡಿನ ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡ್ಬೋದು. ಸೊ ಡೈರೆಕ್ಟ್ ಆಗಿ ನೀವು ಮಾತಾಡೋದ್ರಿಂದ ಏನೇ ನೆಗೋಷಿಯಬಲ್ ಆಗಲಿ ಏನೇ ಆಗಲಿ ನೀವು ಡೈರೆಕ್ಟ್ ಆಗಿ ನೀವು ಫೋನಲ್ಲಿ ಕುತ್ಕೊಂಡು ಮಾತಾಡ್ಬೋದು ಫ್ರೆಂಡ್ಸ್. ಕೋಟ್ ಏನ್ ಮಾಡ್ತಾ ಇದ್ದೀರಾ ಸರ್? 5,35,000 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದು i10 ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್. 2010 ಮಾಡಲ್. ಹಾ ಸರ್. ಸಿಂಗಲ್ ಓನರ್ ಸರ್. ಹಾ ಸರ್. 20,000 और 75,000 ಚಿಕನ್ ಕಿಲೋಮೀಟರ್. ಹಾ ಸರ್. ಹಾ ಸರ್. ಇನ್ಶೂರೆನ್ಸ್ ಅಕಸ್ಮಾತ್ ಲ್ಯಾಬ್ಸ್ ಇದ್ರೆ ಹಾ ಸರ್. ಓಕೆ ಸರ್. 2,45,000 ಪ್ರೈಸಿಂಗ್ ಹೆಚ್ಚು ಕಮ್ಮಿ ಆಗುತ್ತೆ.
ಪ್ರೈಸಿಂಗ್ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ನೀವು ಟೈರ್ಗಳು ನೋಡೋದು ಟೈರ್ ಕಂಡೀಷನ್ 85% ಇದೆ. ಸೊ ನೀವು ಗಾಡಿ ಯಾರಾದ್ರೂ ನೀವು ಹೊಂಡದಲ್ಲಿ ನೋಡ್ತಾ ಇದ್ರೆ I20 ಆಗಿರ್ಬೋದು, I10 ಆಗಿರ್ಬೋದು, ಇಲ್ಲಿ ತುಂಬಾ ಗಾಡಿಗಳಿದೆ. ನೀವು ಬಂದು ನೀವು ಡೈರೆಕ್ಟ್ ಆಗಿ ನೀವು ಮಾತಾಡ್ಬೋದು ಫ್ರೆಂಡ್ಸ್. I10 ಅಲ್ಲಿ ನಿಮಗೆ ಬೇಕು ಅಂದ್ರೆ ಈ ಪ್ರೆಸೆಂಟ್ ನನ್ನ ಹತ್ರ 3 ಗಾಡಿ ಇದೆ, 2 ಗಾಡಿ ಬರುತ್ತೆ, ಒಂದು ಮ್ಯಾನ್ಯಲ್ ಒಂದು ಆಟೋಮೆಟಿಕ್. ಫ್ರೆಂಡ್ಸ್ ನೀವು ಕೇಳಿದ್ರಲ್ಲ I10 2ರಿಂದ 3 ಗಾಡಿಗಳಿದೆ. ನೀವು ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡಿದ್ರೆ ಒಂದ ಗಾಡಿ ಎಲ್ಲ 3 ಗಾಡಿಗಳು ನೀವು ನೋಡ್ಕೊಂಡು ಯಾವ್ದು ನಿಮಗೆ ಅನುಕೂಲ ಆಗುತ್ತೆ ನೀವು ಗಾಡಿ ತಗೊಂಡು ಹೋಗ್ಬೋದು ಸರ್. ಫೈನಲ್ ಅಂದ್ರೆ ಏನ್ ಕೊಟ್ಟು ಮಾಡ್ತೀರಾ ಸರ್? 245 ಹೇಳ್ತೀನಿ, 2 lakhs 245 ಹೇಳ್ತಿದ್ದಾರೆ ಫ್ರೆಂಡ್ಸ್. ಅದು 2 lakh ನೆಗೋಷಿಯಬಲ್. ಇನ್ನೊಂದು ಸ್ವಿಫ್ಟ್ ಇದೆ ವೈಟ್ ಕಲರ್ ಗಾಡಿ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು 2016 ಮಾಡಲು ಸೆಕೆಂಡ್ ಓನರ್. ಹಾ ಸರ್. ಇದು ಬಂದ್ಬಿಟ್ಟು BX ಸರ್, ಇದು ಪೆಟ್ರೋಲ್ ವೇರಿಯಂಟ್. ಹಾ ಸರ್. ಇದು ನನ್ನ ಹತ್ರ ಇದು 4ನೇ ಶಿಫ್ಟ್ ಇದು. ಹಾ ಸರ್. ಸರ್ ಇದು ಬಂದ್ಬಿಟ್ಟು 72,000 ಓಡಿದೆ. ಹಾ ಸರ್. ಆಪ್ಷನ್ ಸರ್ ಇದು VSI ಆಪ್ಷನ್ ಗಾಡಿ. ಹಾ ಸರ್. ಸರ್ ಇದು ಮೈಲೇಜ್ ಬಂದು 72,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಹಾ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ಸರ್ 540 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಆಗುತ್ತೆ. 540 ಹೇಳ್ತಿದ್ದಾರೆ ಫ್ರೆಂಡ್ಸ್, ನೆಗೋಷಿಯಬಲ್. ಇಂಟೀರಿಯರ್ ಕೂಡ ಅಂದ್ರೆ ಗುಡ್ ಕಂಡೀಷನ್ ಇಂಟೀರಿಯರ್ ಇದೆ, ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಮತ್ತೆ ಸ್ಟೇರಿಂಗ್ ಕಂಡೀಷನ್ ಮತ್ತೆ ಡ್ಯಾಶ್ ಬೋರ್ಡ್ ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಗಾಡಿ ಯಾರಾದ್ರೂ ನೋಡ್ತಾ ಇರೋದು ಸರ್, ಫೈನಲ್ ಆಗಿ ಏನ್ ಕೊಟ್ಟು ಮಾಡ್ತೀರಾ ಇದು ಗಾಡಿ? ಸರ್ 540 ಹೇಳ್ತಾ ಇದೀನಿ. ಹಾ ಸರ್. 510 ಕೊಡ್ತೀನಿ. 540 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಅದು ಕೂಡ ನೆಗೋಷಿಯಬಲ್ ಇದೆ, ನೀವು ಬಂದು ಡೈರೆಕ್ಟ್ ಆಗಿ ಬಂದು ಕುತ್ಕೊಂಡು ಮಾತಾಡ್ಬೋದು. ನಿಮ್ಗೆಲ್ಲ ಗೊತ್ತು ಬಡವರ ಬಾದಾಮಿ ನಮ್ಮ ವ್ಯಾಗನರ್. ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಸರ್, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ ಸರ್? ಬಟ್ ಇದು ಬಂದ್ಬಿಟ್ಟು 2009 ಸಿಂಗಲ್ ಓನರ್ ಸರ್, ಹಾ ಸರ್. 65,000 ಕಿಲೋಮೀಟರ್ ಡ್ರೈವ್ ಇದೆ. ಶೋರೂಮ್ ಇಂದ ಸರ್. ಶೋರೂಮ್ ಇದು FC ಫ್ರೆಶ್ ಬರುತ್ತೆ, ಹಾ ಸರ್. ಹೊಸದು ಬರುತ್ತೆ, ಹಾ ಸರ್. ಹೊಸ ಟೈರ್ ಹಾಕಿಸ್ಕೊಡ್ತೀವಿ. ಹಾ ಸರ್. ಸರ್ 2 ಕಾಲ ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ನಾನು ಕೊಡ್ತೀನಿ. 2 ಕಾಲ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್, ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೀವು ಹಾಗೆ ಫ್ರೆಂಡ್ಸ್ ಇಂಟೀರಿಯರ್ ನೀವು ನೋಡೋದಾದ್ರೆ ಇಂಟೀರಿಯರ್ ಎಲ್ಲರಿಗೂ ಇಂಟೀರಿಯರ್ ಕೂಡ ಚೆನ್ನಾಗಿ ಗುಡ್ ಕಂಡೀಷನ್ ಇದೆ ಇಂಟೀರಿಯರ್. ಇದು ಸೊ ನೀವು ನೋಡ್ತಾ ಇರೋದು VXI ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಯಾರಾದ್ರೂ ನೀವು ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಬಂದು ಡೈರೆಕ್ಟ್ ಆಗಿ ನೀವು ಮಾತಾಡೋದು. ಮಿಡ್ ವೇರಿಯಂಟ್ ಇದೆ ವೈಟ್ ಕಲರ್ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. ಇದು ಬಂದ್ಬಿಟ್ಟು 2011 ಮಾಡಲು ಸರ್, ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್. ಹಾ ಸರ್. ಕಮ್ಮಿ ಆದ್ರೆ ಇದು ಸೂಟಬಲ್ ಆಗುತ್ತೆ. ಹಾ ಸರ್. ಸರ್ ಇದು ಬಂದ್ಬಿಟ್ಟು 75,000 ಓಡಿದೆ. ಹಾ ಸರ್. ಮೇಂಟೈನ್ ಸರ್. ಹಾ ಸರ್. ಕಂಡೀಷನ್ ಎಲ್ಲ ಹೊಸದಿದೆ ಸರ್, ಬಟ್ ಒಂದ್ ಸೈಡ್ ಮಾತ್ರ ಕಮ್ಮಿ ಇದೆ. ಹಾ ಸರ್. 3 ಲಕ್ಷದಿಂದ ಸರ್ ಹೆಚ್ಚು ಕಮ್ಮಿ ನಾನು ಕೊಡ್ತೀನಿ. ಈಗ 3.5 ಲಕ್ಷ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್, ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ATS ಸಡನ್ ಗಾಡಿ, ನೀವು ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡಬಹುದು. ಮತ್ತೆ ಗಾಡಿ ಇಂಟೀರಿಯರ್ ನೀವು ನೋಡೋದಾದ್ರೆ ಇಂಟೀರಿಯರ್ ಕೂಡ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ, ಮತ್ತೆ ವೆಲ್ ಮೇಂಟೈನ್ ಗಾಡಿ ಇದೆ ಇಂಟೀರಿಯರ್. ಸೊ ನೀವು ಡೈರೆಕ್ಟ್ ಆಗಿ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ಡೈರೆಕ್ಟ್ ಆಗಿ ನೀವು ಶೋರೂಮ್ ಅಲ್ಲಿ ಬಂದು ಫೇಸ್ ಟು ಫೇಸ್ ನೋಡಿದ್ರೆ ಆದಷ್ಟು. ಟೊಯೋಟಾ ಕ್ರಿಸ್ಟಾ ಇದೆ ವೈಟ್ ಕಲರ್ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2019 ಮಾಡಿ 20 ರಿಜಿಸ್ಟ್ರೇಷನ್. ಹಾ ಸರ್. ಸರ್ ಸಿಂಗಲ್ ಓನರ್, ವೆಲ್ ಮೇಂಟೈನ್ಡ್, 1,85,000 ಕಿಲೋಮೀಟರ್ ಡ್ರೈವರ್ ಆಗಿದೆ ಸರ್. ಹಾ ಸರ್. ಗಾಡಿ ಬಂದು ಸೆಟ್ ವರ್ಷನ್. ಹಾ ಸರ್. ನೋಡಬಹುದು ಇಂಟೀರಿಯರ್ ಇದರಲ್ಲಿ ಲೆದರ್ ಸೀಟಿಂಗ್ ಬರುತ್ತೆ ಸೆಟ್ ಅಲ್ಲಿ. ಹಾ ಸರ್. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಎಸ್ ಸರ್. ಕಂಪ್ಲೀಟ್ ಹಿಸ್ಟ್ರಿ ಬಂದ್ಬಿಟ್ಟು ಸರ್ ಟೊಯೋಟಾ ಸಿಗುತ್ತೆ ನಿಮಗೆ. ಓಕೆ ಸರ್. 1,87,000 ಕಿಲೋಮೀಟರ್ ಡ್ರೈವರ್ ಆಗಿದೆ. ಹಾ ಸರ್. ಸರ್ ಎಷ್ಟು ಸೀಟರ್ ಇದು? 20 ಲಕ್ಷ ಹೇಳ್ತೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. 22 ಲ್ಯಾಕ್ ಹೇಳ್ತಿದ್ದಾರೆ. ಟೊಯೋಟಾ ಕ್ರಿಸ್ಟಾ ವೆಲ್ ಮೇಂಟೈನ್ ಗಾಡಿ, ಟೈರ್ ಕಂಡೀಷನ್ ಕೂಡ 7 ಸೀಟರ್ ಗಾಡಿ, ನೀವು ನೋಡ್ತಾ ಇರಬಹುದು. ಗಾಡಿ ತುಂಬಾ ವೆಲ್ ಮೇಂಟೈನ್ ಗಾಡಿ ಇದೆ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಗಾಡಿನ ನೀವು ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡಬಹುದು. ಮತ್ತೆ ನೀವು ನೋಡ್ತಾ ಇರುವ ಗಾಡಿ ಯಾವುದೇ ಸ್ಕ್ರಾಚಸ್ ಆಗಲಿ, ಮತ್ತೆ ಇಂಟೀರಿಯರ್ ನೀವು ನೋಡೋದಾದ್ರೆ ಇಂಟೀರಿಯರ್ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ನೀವು ಡೈರೆಕ್ಟ್ ಆಗಿ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಬಂದು ನೀವು ಮಾತಾಡ್ಬೋದು. ಹಾಗೆ ಇನ್ನೊಂದು ನಾವೇನು ಅಂತಂದ್ರೆ ಕ್ರಿಸ್ಟಾ ಅಂತಂದ್ರೆ ಒಂದು ಪ್ರೀಮಿಯಂ ಗಾಡಿ, ಒಂದು ಗುಡ್ ಲುಕಿಂಗ್ ಗಾಡಿ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಸರ್, ಫೈನಲ್ ಆಗಿ ಏನ್ ರೇಟ್ ಹೇಳ್ತಾ ಇದ್ದೀರಾ ಅಂದ್ರೆ ಈ ಗಾಡಿದು? ಸರ್ 22 ಲಕ್ಷ ನಾವು ಕೊಟ್ ಮಾಡ್ತಿರೋದು. ಹಾ ಸರ್. 27 ಲಕ್ಷ ಹೇಳ್ತಾ ಇದಾರೆ ಫ್ರೆಂಡ್ಸ್. ನೆಗೋಷಿಯೇಷನ್ ಮಾಡಲ್ಲ ಸರ್. 22 ಹೇಳ್ತೀವಿ, ನೀವು ಕೇಳಿದ್ರಲ್ಲ ಫೈನಲ್ ಏನು ಅಂತ. ಫೈನಲ್ ಟು ಫೈನಲ್ 22 ಲಕ್ಷ. ಫೈನಲ್ ಟು ಫೈನಲ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗಾಡಿ ವೆಲ್ ಮೇಂಟೈನ್ ಗಾಡಿ ಆಗಿರೋದ್ರಿಂದ ಸಾರ್ ಏನ್ ರೇಟ್ ಹೇಳ್ತಾ ಇದಾರೋ ಅದೇ ರೇಟ್ ಅಂತ ಹೇಳ್ತಿದ್ದಾರೆ. ಕೆಲಸ ಇಲ್ಲ ಸರ್, ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ. ಹಾ ಸರ್. ಕಂಡೀಷನ್ ಗುಡ್ ಕಂಡೀಷನ್. ಹಾ ಸರ್. ಟೈರ್ಸ್ ಹಾ ಸರ್. ಸಿಸ್ಟಮ್ ಕ್ಲಿಯರ್ ಇದೆ. ಹಾ ಸರ್. ಗಾಡಿ ಜಿನಿಯನ್ ಆಗಿದೆ. ಎಸ್ ಸರ್. ಬನ್ನಿ ನೋಡಿ. ಹಾ ಸರ್. ಮಾತಾಡಿ. ಓಕೆ ಸರ್. ಮಹೇಂದ್ರ SUV ಇದೆ ಸರ್, ಬ್ಲಾಕ್ ಕಲರ್ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. ಸರ್ 500. ಹಾ ಸರ್. ಹಾ ಸರ್. 2012 ಮಾಡಲ್ ಸೆಕೆಂಡ್ ಓನರ್ ಸರ್. ಹಾ ಸರ್. 1,13,000 ಕಿಲೋಮೀಟರ್ ಡ್ರೈವರ್ ಆಗಿದೆ ಸರ್. ಹಾ ಸರ್. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಸರ್. ಎಸ್ ಸರ್. ಸರ್ ಏನ್ ಗಾಡಿ? ಹಾ ಸರ್. ಸರ್ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಗಾಡಿ? 1,13,000 ಚಿನಿಯನ್ ಕಿಲೋಮೀಟರ್ ಸರ್. ಹಾ ಸರ್. ನೀವು ನೋಡಬಹುದು ಇಂಟೀರಿಯರ್ ಸ್ವಲ್ಪ ನಿಮ್ಗೆ ಅಷ್ಟೊಂದು ಇದಿಲ್ಲ, ಸೀಟ್ ಕವರ್ ಒಂದು ಡ್ಯಾಮೇಜ್ ಬಿಟ್ರೆ ಹಾ ಸರ್ ಆಲ್ಮೋಸ್ಟ್ ಫಂಕ್ಷನ್ ಗಳು ಎಲ್ಲ ವರ್ಕ್ ಆಗುತ್ತೆ ಸರ್. 2012 ಮಾಡಲ್ ಗಾಡಿ, ಹಾ ಸರ್. ಯಾವುದೇ ರೀತಿ ಫಂಕ್ಷನ್ ಗಳು ಪೆಂಡಿಂಗ್ ಇಲ್ಲ, ಎಲ್ಲ ವರ್ಕ್ ಆಗುತ್ತೆ. ಫ್ರೆಂಡ್ಸ್ ನೀವು ನೋಡಬಹುದು ಗಾಡಿ ತುಂಬಾ ಗಾಡಿ ಅಂತ ತುಂಬಾ ವೆಲ್ ಮೇಂಟೈನ್ ಗಾಡಿ ಇದೆ ಸರ್. ಓನರ್ ಗಳು ಸರ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಆಗಿದೆ, ಬಟ್ ತುಂಬಾ ಕಮ್ಮಿ ಇದೆ ಸರ್. ಹಾ ಪ್ರೈಸಿಂಗ್ ಅಲ್ಲಿ ಬಂದ್ರೆ ಟೈರ್ ಹಾಕಿಸ್ಕೊಂತೀನಿ, ಹಾ, ಇಲ್ಲ ಅಂತಂದ್ರೆ ಆಸ್ ಇಟ್ ಇಸ್ ಕಂಡೀಷನ್ ನಾನು ವ್ಯಾಪಾರ ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ರನ್ನಿಂಗ್ ಅಲ್ಲಿ ಇದೆ ಸರ್. ಹಾ ವೆಲ್ ಮೇಂಟೈನ್ ಗಾಡಿ,
ಸರ್ವಿಸ್ ಆಗಿ ನಮ್ಮ ಶೋರೂಮ್ ತಂದು ಕೊಟ್ಟು ಹೋಗಿದ್ದಾರೆ ಸರ್ ಕಸ್ಟಮರ್. ಫ್ರೆಂಡ್ಸ್ ನೀವು ನೋಡಿದ್ರಲ್ಲ, 5,50,000 ಹೇಳ್ತಾ ಇದ್ದೀನಿ. ಆಯ್ತು ಹೆಚ್ಚು ಕಮ್ಮಿ ಆಗುತ್ತೆ ಟೈರ್ ಬಿಟ್ಟು. ಹಾ ಸರ್. ಫ್ರೆಂಡ್ಸ್ ನೀವು ನೋಡಿದ್ರಲ್ಲ, ಗಾಡಿ ಮಾತ್ರ ಅಲ್ಟಿಮೇಟ್ ಗಾಡಿ ಇದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ವೆಲ್ SUV ಗಾಡಿನ ನೀವು ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡಬಹುದು. ಇನ್ನೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ವೈಟ್ ಕಲರ್ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. 2010 ಸರ್. ಹಾ ಸರ್. ಸಿಂಗಲ್ ಓನರ್ VDI. ಹಾ ಸರ್. 10 ಮಾಡಲ್ VDI. ನಾವು ಕೋಟ್ ಮಾಡ್ತಿರೋ ಸರ್ ಬಂದು 3.5 ಲಕ್ಷ. ಹಾ ಸರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಹಾ ಸರ್. 15,000 ರೆಕಾರ್ಡ್, 73,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಹಾ ಸರ್. ವೆಲ್ ಮೇಂಟೈನ್ಡ್ ಸರ್. ನೀವು ನೋಡಬಹುದು ಇಂಟೀರಿಯರ್. ಫ್ರೆಂಡ್ಸ್ ಇಂಟೀರಿಯರ್ ನೀವು ನೋಡೋದಾದ್ರೆ ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ಮತ್ತೆ ನೀವು ತುಂಬಾ ಗಾಡಿ ಅಂದ್ರೆ ಫುಲ್ ಲೋಡೆಡ್ ಗಾಡಿ ಇದೆ. ನೀವು ತುಂಬಾ ವೆಲ್ ಮೇಂಟೈನ್ ಸೀಟ್ ಕೂಡ ತುಂಬಾ ಲೆದರ್ ಸೀಟ್ ಆಗಿರ್ಬೋದು. ಮತ್ತೆ ತುಂಬಾ ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು. ಸರ್ ಏನ್ ಕೊಟ್ ಮಾಡ್ತಾ ಇದ್ರಿ ಗಾಡಿ? 3 ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇಲ್ಲ ನೀವು ಫೈನಲ್ ಪ್ರೈಸ್ ಅಲ್ಲಿ ಅಂತಂದ್ರೆ 3 ಕಾಲಿಗೆ ಆಗುತ್ತೆ ಸರ್. ಫ್ರೆಂಡ್ಸ್ ನಾವು ಫೈನಲ್ ರೇಟ್ ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ನೀವು ಗಾಡಿ ಇಷ್ಟಪಟ್ಟು ಕುತ್ಕೊಂಡು ಮಾತಾಡಿದ್ರೆ ಆದಷ್ಟು ಹೆಚ್ಚು ಕಡಿಮೆ ಆಗ್ಬೋದು. ನೀವು ಡೈರೆಕ್ಟ್ ಆಗಿ ಕುತ್ಕೊಂಡು ಮಾತಾಡ್ಬೋದು. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಯಾರಾದ್ರೂ ಲೇಟೆಸ್ಟ್ ಶಿಫ್ಟ್ ಡಿಸೈರ್ ಹುಡುಕ್ತಾ ಇದ್ರೆ ಬರ್ಬೋದು. 2017 ಮಾಡಲು ಸಿಂಗಲ್ ಓನರ್, ಪೆಂಟಬಲ್ ಶೋರೂಮ್ ರೆಕಾರ್ಡ್. ಗಾಡಿ ಬಂದ್ಬಿಟ್ಟು 1,10,000 ಕಿಲೋಮೀಟರ್ ಓಡಿದೆ ಸರ್. ಎಲ್ಲೂ ಯಾವುದೇ ರೀತಿಯಾದ ಔಟ್ಸೈಡ್ ಸರ್ವಿಸ್ ಇಲ್ಲ. ಇದು ಇಷ್ಟೇ ಎಲ್ಲ ಬೇಕು ಅಂದ್ರೆ ಕಲ್ಯಾಣಿ ಮಂಡಲ ಸಿಗುತ್ತೆ. ಗಾಡಿ ಬಂದ್ಬಿಟ್ಟು VDI ಇದು. ನೀವು ಇಂಟೀರಿಯರ್ ಕೂಡ ನೋಡಿ ಯಾವ ತರ ಇದೆ ಅಂತ. ಸೀನಿಯರ್ ಸಿಟಿಸನ್ ಮೇಂಟೈನ್ ಮಾಡಿರೋದು ಗಾಡಿನ. ಫ್ರೆಂಡ್ಸ್ ಇಂಟೀರಿಯರ್ ನೀವು ನೋಡ್ತಾ ಇದ್ರಲ್ಲ, ಇದು ಯಾಕೆಂದ್ರೆ ಒಬ್ರು ಸೀನಿಯರ್ ಸಿಟಿಜನ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ಇಂಟೀರಿಯರ್ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿದೆ ಇಂಟೀರಿಯರ್ ನೀವು ನೋಡ್ತಾ ಇರಬಹುದು. ಸೊ ಯಾಕೆಂತಂದ್ರೆ ಗಾಡಿ ಅಂದ್ರೆ ಈ ಗಾಡಿ ಈಗ ತುಂಬಾ ಮಾರ್ಕೆಟ್ ಇರುವಂತ ಗಾಡಿಗಳು ನೀವು ನೋಡ್ತಾ ಇರೋದು. ಸ್ವಿಫ್ಟ್ ಅಲ್ಲಿ ನಿಮಗೆ ಡೀಸೆಲ್ ವೇರಿಯಂಟ್ ಸಿಗಲ್ಲ ಸರ್. ಡೀಸೆಲ್ ವೇರಿಯಂಟ್ ಸಿಗಲ್ಲ ಅಂತ ಹೇಳ್ತಿದ್ರೆ ನೀವು ನೋಡ್ತಾ ಇರಬಹುದು. ಗಾಡಿ ಯಾವ್ದೇ ಡೆಂಟ್ ಆಗಲಿ ಮತ್ತೆ ಸ್ಕ್ರಾಚಸ್ ಆಗಲಿ ಯಾವ್ದು ಕಾಣಿಸ್ತಾ ಇಲ್ಲ. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು. ಫ್ರೆಂಡ್ಸ್ ಗಾಡಿ ರೇಟ್ ಏನ್ ಹೇಳ್ತಾ ಇದೀರಾ ಸರ್? ಸರ್ ಇದ್ರ ರೇಟ್ ಬಂದ್ಬಿಟ್ಟು 7,30,000 ಹೇಳ್ತಾ ಇದ್ದೀನಿ ಸರ್. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇನ್ಶೂರೆನ್ಸ್ ನಾವು ಕಟ್ಬೋದು. ಔಟ್ಸೈಡ್ ಕರ್ನಾಟಕ ಅಂತಾರೆ ನಂಗೆ ಟೈಮ್ ಬೇಕು. ಅಂದ್ರೆ ವಿತಿನ್ 3-4 ಡೇಸ್ ಬೇಕು. ಓಕೆ ಸರ್. ಬೇರೆ ಕಡೆ ಎಲ್ಲ 1 or 2 ಡೇಸ್ ಅಂದ್ರೆ ತುಂಬಾ ಕಷ್ಟ ಸರ್. ಓಕೆ 4 days 5 days ನಾನು ಮಾಡಿಸ್ಕೊಡ್ತೀನಿ. ಓಕೆ ಸರ್. ಬೆಂಗಳೂರು ಆದ್ರೆ ಸರ್ ಇಮಿಡಿಯೇಟ್ ಆಗಿ ನಾನು 1 ಡೇಲೇ ನಿಮಗೆ ಲೋನ್ ಎಲ್ಲ ನಾನು ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್ ಕೇಳಿದ್ರಲ್ಲ, ಲೋನ್ ಕೂಡ ಅವೈಲಬಿಲಿಟಿ ಇದೆ. ವಿತ್ ಕರ್ನಾಟಕ ವಿತೌಟ್ ಕರ್ನಾಟಕ ಕೂಡ ಲೋನ್ ಅವೈಲಬಿಲಿಟಿ ಇದೆ. ಸೊ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡ್ಬೋದು ಫ್ರೆಂಡ್ಸ್. ಸರ್ ಹಾಗೆ ನೆಕ್ಸ್ಟ್ ನಮ್ ಕಡೆ i10 ಇದೆ ಹೊಂಡಾಯ್. ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಆಟೋಮೆಟಿಕ್. ಹಾ ಸರ್. ಸರ್ 2013 1.2 ಲೀಟರ್ ಇದು ಸ್ಪೋರ್ಟ್ಸ್ ವೇರಿಯಂಟ್. ಹಾ ಸರ್. 1.2 ನಿಮ್ಗೆ ಕಪ್ಪ ಇಂಜಿನ್ ಅಂತ ಇದೆ ಸರ್. ಹಾ ಸರ್. ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಅಪ್ಡೇಟ್ ವರ್ಷನ್ ಬೇಕು ಅಂದ್ರೆ ಇದು ಸರ್ ನಿಮಗೆ. ಓಕೆ ಸರ್. ಇದು ಬಂದ್ಬಿಟ್ಟು ನಿಮಗೆ 82,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಹಾ ಸರ್. ಶೋರೂಮ್ ಮೇಂಟೈನ್ ಸರ್. ಸೆಕೆಂಡ್ ಓನರ್ ಆಗಿದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಹಾ ಸರ್. ನೀವೇ ಕಣ್ಣಾರಲ್ಲಿ ನೋಡಬಹುದು. ನೀವು ಬಂದ್ರೆ ಒಂದ್ಸಲಿ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ಗೊತ್ತಾಗುತ್ತೆ ಗಾಡಿ ಪರ್ಫಾರ್ಮೆನ್ಸ್ ಆಗಿ. ಹಾ ಸರ್. ಏನ್ ರೇಟ್ ಕೊಟ್ ಮಾಡ್ತಾ ಇದ್ದೀರಾ ಸರ್? 380 ಸರ್. ಹೆಚ್ಚು ಕಮ್ಮಿ ಆಗುತ್ತೆ. 380 ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇರಬಹುದು ಇಂಟೀರಿಯರ್ ಮತ್ತೆ ಡ್ಯಾಶ್ ಬೋರ್ಡ್ ನೋಡ್ತಾ ಇರಬಹುದು. ಯಾವ್ದೇ ಸ್ಕ್ರಾಚಸ್ ಆಗಲಿ ಮತ್ತೆ ಏನೇ ಆಗಲಿ ಡಸ್ಟ್ ಆಗಲಿ ಯಾವ್ದು ಇಲ್ಲ. ನೀವು ನೋಡ್ತಾ ಇರಬಹುದು. ಯಾವ್ದಾದ್ರು ನೀವು ನೋಡ್ತಾ ಇರೋದ್ರೆ ಮತ್ತೆ ರಿವರ್ಸ್ ಕ್ಯಾಮ್ರಾನು ಗಾಡಿಗಿದೆ. ನೀವು ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡ್ಬೋದು. ಮಾತಾಡ್ಕೊಂಡು ನಿಮಗೆ ಟೆಸ್ಟ್ ಡ್ರೈವ್ ತಗೊಂಡು ಒಂದ್ಸತಿ ಎಲ್ಲ 2 ಸತಿ ನೀವು ನೋಡ್ಕೊಂಡು ಆರಾಮಾಗಿ ನೀವು ತಗೊಂಡು ಹೋಗ್ಬೋದು. ಫ್ರೆಂಡ್ಸ್ ಮಾರುತಿ ಸುಜುಕಿ ಆಲ್ಟೋ 800 ಇದೆ. ಸೊ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು 2012 ಮಾಡಲು. ಹಾ ಸರ್. VXC ಸರ್. ಹಾ ಸರ್. ನೀವು ಆಟೋ ಕೆಂಟನಲ್ಲಿ VXC ಅಂದ್ರೆ ಟಾಪ್ ಎಂಡ್ ಸರ್ ಇದು. ಹಾ ಸರ್. 74,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಮೇಂಟೈನ್ಡ್. ಹಾ ಸರ್. ಸರ್ ಇದು ಕೋಟ್ ಮಾಡ್ತಿರೋದು ಬಂದು 2,65,000 ಎಲ್ಲ 240 ಗೆ ಫೈನಲ್ ಮಾಡಿ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುತ್ತೆ. ರನ್ನಿಂಗ್ ಇರುತ್ತೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನಮ್ದಿರುತ್ತೆ. ಹಾ ಸರ್. ಫಸ್ಟ್ ಪಾರ್ಟಿ ಬೇಕು ಅಂದ್ರೆ ಎಕ್ಸ್ಟ್ರಾ ಆಡ್ ಆನ್ ಏನಾಗುತ್ತೆ ಅದನ್ನ ಹೇಳ್ತೀನಿ. ಅದನ್ನ ನೀವು ಕೊಡಿ. ನಾನು ಫಸ್ಟ್ ಪಾರ್ಟಿಗೆ ನಾನು. ಫ್ರೆಂಡ್ಸ್ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಆಲ್ಟೋ ಗಾಡಿನ ನೀವು ಬಂದು ಡೈರೆಕ್ಟ್ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಮಾತಾಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ನಮ್ಮ ಹತ್ರ ಆಲ್ಟೋ ಬ್ಲಾಕ್ ಕಲರ್ ಯಾರಾದ್ರು ನೋಡ್ತಾ ಇದ್ರೆ ಕ್ರೇಜಿ ಇರೋರು. ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2011 ಮಾಡಲು ಸಿಂಗಲ್ ಓನರ್. ಹಾ ಸರ್. 88,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಹಾ ಸರ್. K10 VXC ಸರ್ ಇದು. ಹಾ ಸರ್. ಸರ್ ಗಾಡಿ ಬಂದು ಜಿನೇನ್ ಆಗಿದೆ. ಹಾ ಸರ್. ಹಾ ಸರ್. 2,40,000 ಹೇಳ್ತಾ ಇದೀನಿ. ಹಾ ಸರ್. ಬಂದು ಕೂಡ ನಾನು ಹೆಚ್ಚು ಕಮ್ಮಿ ನಾನು ಕೊಡ್ತೀನಿ. ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಅದು ಏನ್ ಮಾತಾಡ್ತೀರಾ ನೋಡಿ ಗಾಡಿ ಬಿಡಿ ಮಾತಾಡೋಣ ಕ್ಲೋಸ್ ಮಾಡಿ. ಶೋರ್ ಫ್ರೆಂಡ್ ನೀವು ಹೇಳ್ತಾ ಇದ್ರಲ್ಲ, ನಾವು ವಿಡಿಯೋಸ್ ಸ್ಟಾರ್ಟಿಂಗ್ ಇಂದ ಮತ್ತೆ ಎಂಡ್ ವರೆಗೂ ನಾವು ಹೇಳ್ತಾ ಇರೋದು ಒಂದು, ಬನ್ನಿ ಗಾಡಿ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ರೇಟ್ ಕೂತ್ಕೊಳ್ಳಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಸೊ ನಾವ್ ಹೇಳೋದು ಒಂದೇ, ನಮ್ಮ ಹತ್ರ ಗಾಡಿ ನಮ್ಮ ಬಜರಂಗಿ ಶೋರೂಮ್ ಅಲ್ಲಿ ನಾವು ಬಂದು ನಂಬರ್ 1 ಜೆನ್ಯನ್ ಗಾಡಿ. ನೀವು ಎಲ್ಲೇ ವಿಚಾರಿಸ್ಕೊಳ್ಳಿ, ಆಲ್ ಓವರ್ ಕರ್ನಾಟಕ ನೀವು ಎಲ್ಲೇ ವಿಚಾರಿಸ್ಕೊಂಡು ಬಜರಂಗಿ ಅಂತಂದ್ರೆ ಜೆನ್ಯನ್ ಗಾಡಿಗಳಿರುತ್ತವೆ. ಬನ್ನಿ, ಸಾರ್ ಇರ್ತಾರೆ. ಸಾರ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ. ನೀವೇನು ನನ್ನ ಡಿಸ್ಕ್ರಿಪ್ಷನ್ ನೋಡ್ತಾ ಇದ್ರಲ್ಲ ಅದೇ ಕಾಂಟ್ಯಾಕ್ಟ್ ನಂಬರ್. ಡೈರೆಕ್ಟ್ ಆಗಿ ಬನ್ನಿ. ಸರ್ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ವ್ಯೂವರ್ಸ್ಗೆ?
ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೂ ಹೇಳಿರೋದು ಒಂದೇ, ಹಾ ಸರ್. ಎಂಡ್ ಅಲ್ಲಿ ಹೇಳೋದು ಒಂದೇ. ಹಾ. ಬನ್ನಿ ವೆಹಿಕಲ್ಸ್ ಎಲ್ಲ ಚೆನ್ನಾಗಿ ನಿಮಗೆ ಪ್ರೈಸಿಂಗ್ ಜಾಸ್ತಿ ಅಂತ ಅನ್ಸ್ಬೋದು ನಿಮ್ ಫೋನಲ್ಲಿ. ಹಾ ಸರ್. ಕಮ್ಮಿ ಬೇಕು ಅಂತ ಅಂದ್ರೆ ನನ್ನ ಕಮ್ಮಿ ಬಜೆಟ್ ಗಾಡಿಗಳು ತುಂಬಾ ಕಮ್ಮಿ ಸರ್. ಇದು Yes, sir. ಗಾಡಿಗಳು ಬೆಸ್ಟ್ ಗಾಡಿಗಳು ನನ್ನ ಹತ್ರ ಇದೆ. ಹಾ ಸರ್. ಚೆಕ್ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ, ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಎಲ್ಲ. ಸರ್ ಇದು ಕಟ್ ಮಾಡಿ ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್. ಸ್ಟಾರ್ಟಿಂಗ್ ಹೇಳಿದ್ದು ಒಂದೇ, ಇವಾಗ ಹೇಳ್ತಿರೋದು ಒಂದೇ. ಬನ್ನಿ ಗಾಡಿ ನೋಡಿ, ಹಾ. ಟೆಸ್ಟ್ ಡ್ರೈವ್ ಮಾಡಿ, ಪ್ರೈಸಿಂಗ್ ಬಗ್ಗೆ ಬಿಟ್ಬಿಡಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನೀವು ಬನ್ನಿ ಗಾಡಿ ನೋಡಿ ಸಮಾಧಾನ ಮಾಡ್ಕೊಂಡು ಮಾತಾಡೋಣ. ನಿಮ್ ಸಮಾಧಾನ ಆದ್ಮೇಲೆ ಗಾಡಿ ತಗೊಳ್ಳಿ. ಒಂದಲ್ಲ ಎರಡಲ್ಲ 10 ಕಿಲೋಮೀಟರ್ ಓಡಿಸ್ತೀರಾ, 50 ಕಿಲೋಮೀಟರ್ ಟೆಸ್ಟ್ ಡ್ರೈವ್ ನಾನು ಕೊಡಕ್ಕೆ ನಾನು ಹೇಳಿದ್ದೀನಿ. ಬಟ್ ನಿಮ್ಗೆ ಸಮಾಧಾನ ಆಗ್ತದೆ. ನಿಮ್ ಕಡೆ ಯಾರು ಗೊತ್ತಿರೋ ಮೆಕ್ಯಾನಿಕರ್ ಕರ್ಕೊಂಡು ಸ್ಪಾಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ವೀಲ್ ಕ್ಲೋಸ್ ಮಾಡಿ ಗಾಡಿ ತಗೊಳ್ಳಿ. ಇದೇ ರೀತಿ ಆದ್ಮೇಲೆ ನಮ್ಮ ಲಕ್ಕಿ 46 ಪೇಜ್ ನ ಫಾಲೋಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.